ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ವಿಶೇಷ ಕಾರ್ಯಕ್ರಮ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಸಾಧನೆಯನ್ನ ಮಾಡಬೇಕು ಅಥವಾ ಜೀವನದಲ್ಲಿ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಥವಾ ಎಂಟರ್ಪ್ರಿನರ್ ಆಗಬೇಕು ಅನ್ನುವಂತಹ ಒಂದು ಆಸೆ ಆಕಾಂಕ್ಷೆ ಕನಸುಗಳನ್ನ ಹೊತ್ತವರಿಗೆ ಇವತ್ತಿನ ಕಾರ್ಯಕ್ರಮ. ಜೊತೆಗೆ ಜೀವನದಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋವರಿಗೆ ಇವತ್ತಿನ ಕಾರ್ಯಕ್ರಮ. ಯಾಕಂದ್ರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ನಾನು ದೊಡ್ಡದಾಗಿರುವಂತಹ ಸಾಧನೆಯನ್ನ ಮಾಡಬೇಕು, ಉದ್ಯಮಿ ಆಗಬೇಕು, ನನ್ನದೇ ಆಗಿರುವಂತಹ ಉದ್ಯಮವನ್ನ ಸಂಸ್ಥೆಯನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳು ಎಲ್ಲವೂ ಕೂಡ ಇರುತ್ತೆ. ಆದರೆ ಅದರ ಸರಿಯಾದ ದಾರಿಯಲ್ಲಿ ಯಾವ ರೀತಿ ಹೋಗುವಂಥದ್ದು ಅಥವಾ ಯಾವ ರೀತಿ ಮಾರ್ಗದರ್ಶನ ಪಡೆಯುವಂಥದ್ದು, ನಾವು ಯಾವುದೋ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿದ್ರೆ ಅದಕ್ಕೆ ಯಾರು ಬೆನ್ನೆಲುಬಾಗಿ ನಮಗೆ ಸಹಕಾರವನ್ನ ನೀಡ್ತಾರೆ ಅನ್ನುವಂಥ ಪ್ರಶ್ನೆ. ಈ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನ ಕಂಡುಕೊಳ್ಬೇಕು ಅಂತ ಬಂದಾಗ ಈ ಒಂದು ಸಂಸ್ಥೆ ಇದಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಬೆನ್ನೆಲುಬಾಗಿ ನಿಂತಿರುವಂಥದ್ದು. ನಾಟ್ ಓನ್ಲಿ ಮಂಗಳೂರು, ಕರಾವಳಿ, ಬೆಂಗಳೂರು ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ 37 ವರ್ಷಗಳಿಂದ ಬರೋಬ್ಬರಿ 75 ದೇಶಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ವ್ಯಾಪಾರದ ಒಂದು ಕ್ಷೇತ್ರದಲ್ಲಿ ಅತ್ಯದ್ಭುತವಾಗಿರುವಂತಹ ಸಾಧನೆಯನ್ನ ಮಾಡ್ತಾ ಇರುವಂತಹ ಸಂಸ್ಥೆ. ಅದಕ್ಕೆ BNI ಅನ್ನುವಂಥ ಹೆಸರಿದೆ. ತಮಗೆಲ್ಲರಿಗೂ ಕೂಡ ಗೊತ್ತಿದೆ. BNI ಅನ್ನುವಂಥ ಹೆಸರನ್ನ ತಾವುಗಳು ಕೇಳಿದ್ದೀರಾ. ಕಳೆದ ಬಾರಿ ನಮ್ಮ ಕೋವಿಡ್ ಸಂತ್ರಸ್ತ ಕೋವಿಡ್ನ ಕಾಲಘಟ್ಟ ಏನಿತ್ತು, ಆ ಕಾಲಘಟ್ಟದಲ್ಲೂ ಕೂಡ ಬಹಳಷ್ಟು ಸುದ್ದಿಗೆ ಗ್ರಾಸವಾಗಿತ್ತು, ಚರ್ಚೆಗೆ ಗ್ರಾಸವಾಗಿತ್ತು ಈ BNI ಅನ್ನುವಂಥ ಒಂದು ಹೆಸರು. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಲಾಸ್ ಅಲ್ಲಿದ್ದಾರೆ, ಎಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ ಅಂತ ಬಂದಾಗ, ಆರ್ಥಿಕ ಹಿಂಜರಿತ ಇದೆ ಅಂತ ಬಂದಾಗ ಈ BNI ಅನ್ನುವಂಥ ಸಂಸ್ಥೆ ಏನ್ ಮಾಡುತ್ತೆ, ಕೋವಿಡ್ ಕಾಲಘಟ್ಟದಲ್ಲೂ ಕೂಡ, ಕೋವಿಡ್ ಸಂಕಷ್ಟದಲ್ಲೂ ಕೂಡ ಅತ್ಯದ್ಭುತವಾಗಿರುವಂತಹ ಕಾರ್ಯನಿರ್ವಹಿಸಿ ಒಂದು ಲಾಭಾಂಶವನ್ನ ಪಡೆದುಕೊಳ್ಳುತ್ತೆ, ಪ್ರಾಫಿಟ್ ಅನ್ನ ಮಾಡುತ್ತೆ. ಹೇಗೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಅವರುಗಳ ಒಂದು ಬದ್ಧತೆ ಜೊತೆಗೆ ಅವರುಗಳ ಒಂದು ಕಮಿಟ್ಮೆಂಟ್ ಹೇಗೆ ಬರುತ್ತೆ ಅಂತ ಬಂದಾಗ ಈ BNI ಅನ್ನುವಂತಹ ನೆಟ್ವರ್ಕ್ ನಿಂದ ಬರುತ್ತೆ ಅನ್ನುವಂಥದ್ದು. ಯಾಕೆ ಈ ವಿಚಾರವನ್ನ ನಿಮ್ಮ ಮುಂದೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಅಂತ ಬಂದಾಗ, ಇದೀಗ ನಮ್ಮ ಮಂಗಳೂರಿಗೆ ಖುಷಿ ಪಡುವಂತಹ ಒಂದು ಸಂಗತಿ ಇದೆ. ಯಾಕಂದ್ರೆ BNI ನ ಮಂಗಳೂರು ಚಾಪ್ಟರ್ ನಿಂದ ಅತ್ಯದ್ಭುತವಾಗಿರುವಂತಹ ಇದೇ ಮೊದಲ ಬಾರಿಗೆ ಬಿಗ್ ಬ್ರ್ಯಾಂಡ್ಸ್ ಎಕ್ಸ್ಪೋ 2022 ಕಾರ್ಯಕ್ರಮ ನಮ್ಮ ಕರಾವಳಿ ಭಾಗದ ಮಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿದೆ. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಉದ್ಯಮದಲ್ಲಿ ಸಾಧನೆ ಮಾಡಬೇಕು ಅನ್ನುವವರಿಗೆ ಇದು ಹೇಳಿ ಮಾಡಿಸಿದಂತಹ ಒಂದು ಕ್ಷೇತ್ರ, ಜೊತೆಗೆ ಸ್ಥಳವೂ ಕೂಡ ಹೌದು. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಇನ್ಫಾರ್ಮೇಟಿವ್ ಆಗಿರಬೇಕು, ಜೊತೆಗೆ ತಮ್ಗಳಿಗೆ ಉಪಯೋಗ ಆಗಬೇಕು, ತಾವುಗಳೇನಾದ್ರೂ ಸಾಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ 2022 ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಇದೇ ಸೆಪ್ಟೆಂಬರ್ 10 ಮತ್ತು 11 ಅಂದ್ರೆ ನಾಳೆ ಮತ್ತು ನಾಡಿದ್ದು ಶನಿವಾರ ಮತ್ತು ಭಾನುವಾರ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ 2022 ನಮ್ಮ ಮಂಗಳೂರಿನಲ್ಲಿ ನಡೆಯಲಿಕ್ಕಿದೆ. ಅಷ್ಟಕ್ಕೂ ಕೂಡ ಯಾಕೆ ಈ ಬಾರಿಯ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ ಬಹಳಷ್ಟು ವಿಶೇಷತೆಯನ್ನ ಪಡೆದುಕೊಂಡಿದೆ ಅಂತ ಬಂದಾಗ, ತಾವುಗಳಿಗೆ ತಮ್ಗಳಿಗೆ ಉದ್ಯಮದಲ್ಲಿ ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ಆಸೆನ ಹೊರಟವರಿಗೆ ಬಹಳಷ್ಟು ಒಂದು ವಿಶಾಲವಾಗಿರುವಂತಹ ಇಲ್ಲಿ ಅವಕಾಶಗಳಿವೆ, ಆಪರ್ಚುನಿಟಿಗಳಿವೆ. ಅದೆಲ್ಲ ಯಾವ ರೀತಿಯ ವಿಶೇಷತೆಗಳಿದೆ ಈ ಬಾರಿಯ ಎಕ್ಸ್ಪೋದಲ್ಲಿ, ಎಲ್ಲಾ ವಿಚಾರದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಚರ್ಚೆಯನ್ನ ಮಾಡ್ತೇನೆ. ಬಿಫೋರ್ ದಟ್ ಇದರ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ಒಂದು ಚಿತ್ರಣ ಬರ್ತಾ ಇದೆ, ನೋಡ್ಕೊಂಬನ್ನಿ. BNI ಮಂಗಳೂರು ವತಿಯಿಂದ ಸೆಪ್ಟೆಂಬರ್ 10 ಮತ್ತು 11ರಂದು ಬಿಗ್ ಬ್ರ್ಯಾಂಡ್ಸ್ ಎಕ್ಸ್ಪೋ 2022 ಪ್ರದರ್ಶನ ಮೊದಲ ಆವೃತ್ತಿಯನ್ನ ಆಯೋಜಿಸಲಾಗಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಎಕ್ಸ್ಪೋ 2022ನ ಅಧ್ಯಕ್ಷ ಮೋಹನ್ ರಾಜ್, ಮಂಗಳೂರಿನ MG ರಸ್ತೆಯ TMFI ಕನ್ವೆನ್ಷನಲ್ ಸೆಂಟರ್ನಲ್ಲಿ ಎಕ್ಸ್ಪೋ ನಡೆಯಲಿದ್ದು ಬೆಳಿಗ್ಗೆ 10 ರಿಂದ ರಾತ್ರಿ 8 ಗಂಟೆಯವರೆಗೆ ಪ್ರದರ್ಶನಗೊಳ್ಳಲಿದೆ ಅಂತ ಹೇಳಿದರು. ಎಕ್ಸ್ಪೋದಲ್ಲಿ 80 ವ್ಯಾಪಾರ ಸಂಸ್ಥೆಗಳು ತಮ್ಮ ಉತ್ಪನ್ನಗಳು ಮತ್ತು ಸೇವೆಗಳ ವ್ಯಾಪಕ ಶ್ರೇಣಿಯ ಕಟ್ಟಡ ಸಾಮಗ್ರಿಗಳು, ಆಟೋಮೊಬೈಲ್ಸ್, ಆಭರಣಗಳು, ವಿಮೆ, ಗಾರ್ಮೆಂಟ್ಸ್, IT ಉತ್ಪನ್ನಗಳು, ಸಾಫ್ಟ್ವೇರ್, ಕಚೇರಿ ಮತ್ತು ಗೃಹ ಪೀಠೋಪಕರಣಗಳು, ಆಹಾರ ಉತ್ಪನ್ನಗಳು ಮತ್ತು ಇನ್ನೂ ಹೆಚ್ಚಿನ ಸೊತ್ತುಗಳು ಅನಾವರಣಗೊಳ್ಳುತ್ತೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕೇರಳ, ಕೊಡಗಿನ ಭಾಗದ ಗ್ರಾಹಕರಿಗೆ ಈ ಪ್ರದರ್ಶನ ಸಹಕಾರಿಯಾಗಲಿದೆ ಎಂದರು.
BNI ಕಳೆದ 37 ವರ್ಷಗಳಿಂದ 75 ದೇಶಗಳಲ್ಲಿ ತನ್ನ ಅಸ್ತಿತ್ವವನ್ನ ಹೊಂದಿರುವ ಜಾಗತಿಕ ವ್ಯಾಪಾರ ಉಲ್ಲೇಖಿತ ಸಂಸ್ಥೆ. ಜಾಗತಿಕವಾಗಿ ಇದು 2.91 ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನ ಹೊಂದಿದೆ ಮತ್ತು ಮಂಗಳೂರಿನಲ್ಲಿ 200ಕ್ಕೂ ಹೆಚ್ಚು ಸದಸ್ಯರು ವ್ಯಾಪಾರ ಉಲ್ಲೇಖಗಳ ಮೂಲ ಪ್ರಾರಂಭದಿಂದಲೂ 270 ಕೋಟಿಗೂ ಅಧಿಕ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರು. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪ್ರಮುಖರಾದ ಸಂತೋಷ್, ಮಹೇಶ್, ಅನಿಲ್ ನಾಯಕ್, ಸಂಶುದ್ದೀನ್ ಮೊದಲಾದವರಿದ್ದರು. ಇದು ಬಿಸ್ನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಅಂದ್ರೆ BNI ಅನ್ನುವಂತ ಹೆಸರು. BNI ಬಗ್ಗೆ ನಾವು ಕೇಳಿದ್ದೇವೆ. ಈ ಒಂದು ಸಂಸ್ಥೆ ಏನಿದೆ, ಈ ಒಂದು ನೆಟ್ವರ್ಕ್ ಏನಿದೆ, ಅತ್ಯದ್ಭುತವಾಗಿ ಕೆಲಸವನ್ನ ಮಾಡುತ್ತೆ. ಅನೇಕ ಜನರು ಇದರಿಂದ ಲಾಭವನ್ನ ಪಡೆದುಕೊಂಡಿದ್ದಾರೆ, ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನ ಏರಿದ್ದಾರೆ. ಆದ್ರೆ ಇದು ಯಾವ ರೀತಿ ಕೆಲಸ ನಿರ್ವಹಿಸುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಬಹಳಷ್ಟು ಜನರಿಗೆ ಗೊತ್ತಿಲ್ಲದೆ ಇರುವಂತದ್ದು ಕೂಡ ವಿಷಾದದ ಸಂಗತಿ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ವಿಚಾರವನ್ನ, ಜೊತೆಗೆ ನಮ್ಮ ಮಂಗಳೂರಿನಲ್ಲಿ ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ನಡೆಯುವಂತಹ ಬಿಗ್ ಬ್ರಾಂಡ್ಸ್ ಎಕ್ಸ್ಪೋ ಏನಿದೆ, ಇದರ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ಚಿತ್ರಣವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲದಾಗಿ BNI ಅಂತ ಬಂದಾಗ ಇವರ ಹೆಸರು, ಇವರ ಮುಖಚಹರೆ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ದ ಮ್ಯಾನ್ ನೋ ನೀಡ್ ಇಂಟ್ರೊಡಕ್ಷನ್, ಮ್ಯಾಂಗ್ಳೂರ್ ಗಣೇಶ್ ಎನ್ ಶರ್ಮಾ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ. BNI ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ಅದೇ ರೀತಿ ನಮ್ಮ ಜೊತೆ ಈ ಅತ್ಯದ್ಭುತವಾಗಿರುವಂತಹ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ ಏನ್ ನಡೀತಾ ಇದೆ ನಮ್ಮ ಕರಾವಳಿ ಭಾಗದಲ್ಲಿ 2 ದಿನಗಳಲ್ಲಿ ನಡೀತಾ ಇರುವಂತಹ ಈ ಒಂದು ಎಕ್ಸ್ಪೋ ನ ಚೇರ್ಮನ್ ಆಗಿರುವಂತಹ ಮೋಹನ್ ರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಮೋಹನ್ ರಾಜ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ನಮ್ಮ ಮಂಗಳೂರಿನ ಪ್ರಸಿದ್ಧ ವೈದ್ಯರು ಕೂಡ ಹೌದು, ಡಾಕ್ಟರ್, ಜೊತೆಗೆ BNI ಬಿಗ್ ಬ್ರಾಂಡ್ಸ್ ಎಕ್ಸ್ಪೋದ ಕಮಿಟಿ ಮೆಂಬರ್ ಕೂಡ ನಮ್ಮ ಜೊತೆ ಇವತ್ತಿದ್ದಾರೆ, ಡಾಕ್ಟರ್ ಸಚಿನ್ ನಡ್ಕ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ. ನಮಸ್ತೆ. 3 ಗಣ್ಯ ವ್ಯಕ್ತಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. 3 ಕೂಡ ಸಮಾಜದಲ್ಲಿ ಸಾಧನೆಯನ್ನ ಮಾಡಿದವರು, ಸಮಾಜದಲ್ಲಿ ಉನ್ನತ ಸ್ಥಾನಮಾನದಲ್ಲಿರುವವರು, ಇತರರಿಗೆ ಮಾದರಿಯಾಗಿರುವವರು. ಅವರ ಈ ಒಂದು ಜರ್ನಿ ಏನಿದೆ, ಆ ಜರ್ನಿಗೆ BNI ಅನ್ನುವಂಥದ್ದು ಬಹಳಷ್ಟು ಸ್ಫೂರ್ತಿಯನ್ನ ಕೊಡುತ್ತೆ ಅನ್ನುವಂತಹ ವಿಚಾರವನ್ನ ಅವ್ರು ಪ್ರತಿ ಬಾರಿ ಹೇಳ್ತಾರೆ. ಹೇಗೆ ಅನ್ನುವಂತಹ ವಿಚಾರಗಳನ್ನ ನಾನು ಕೇಳಬೇಕು, ಜೊತೆಗೆ ಎಕ್ಸ್ಪೋ ಬಗ್ಗೆ ನಾನು ಮಾತನಾಡಬೇಕು. ಬಿಫೋರ್ ದಟ್ ಈ BNI ಬಗ್ಗೆ ನಾನು ನೇರವಾಗಿ ಈ ಒಂದು ವಿಚಾರಕ್ಕೆ ಬರ್ತೀನಿ ಸರ್. ಯಾಕಂದ್ರೆ 37 ವರ್ಷಗಳಿಂದ ಇದೆ, 75 ದೇಶಗಳಲ್ಲಿ ಇದೆ. ಆದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇತ್ತೀಚೆಗೆ ಸದ್ದು ಮಾಡ್ತಾ ಇದೆ, ಬಹಳಷ್ಟು ಜನರ ಪ್ರಶಂಸೆಗೆ ಪಾತ್ರವಾಗ್ತಾ ಇದೆ. ಆದ್ರೆ ಕೆಲವರಿಗೆ ಗೊತ್ತಿಲ್ಲದಿರುವುದು ಕೂಡ ವಿಪರ್ಯಾಸದ ಸಂಗತಿ. ಅನೇಕ ಬಿಸ್ನೆಸ್ ಗಳನ್ನು ಕೇಳಿದ್ರು, ನಮ್ಮ ಬಿಸ್ನೆಸ್ ಇದೆ, ಆದ್ರೆ ಹೇಗೆ ಡೆವಲಪ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋದು. ಸೊ ಬಿಫೋರ್ ದಟ್ ನಾನು ಎಕ್ಸ್ಪೋ ಬಗ್ಗೆ ಮಾತಾಡೋದು ಮೊದಲದಾಗಿ, ವಾಟ್ ಇಸ್ BNI ಅಂಡ್ ಏನಿದು, ಹೇಗೆ ಇದರ ಧ್ಯೇಯ ಧೋರಣೆಗಳು, ಹೌ ಇಟ್ ವರ್ಕ್ಸ್ ಅನ್ನುವಂತ ಬರುತ್ತೆ ಸರ್. ಏನ್ ಹೇಳ್ತೀರಾ ಸರ್? ಬಹಳ ಒಳ್ಳೆ ಪ್ರಶ್ನೆ ನಿತಿನ್ ಅವರೇ. ಸೊ BNI ಅಂತ ಹೇಳುವಾಗ ಇದರದ್ದು ಸಂಸ್ಥೆಯ ಹೆಸರಿದೆ, ಅಲ್ಲಿ ಬಿಸ್ನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಅಂತಾನು ಹೇಳ್ತೀವಿ ಅಲ್ಲಿ. ಸೊ ಈ ಸಂಸ್ಥೆ ನಮಗೆ ಯಾರಿಗೆ ಅಂತ ಹೇಳಿದ್ರೆ, ಈ ಸಂಸ್ಥೆ ಉದ್ಯಮಿ ಅವರುಗಳಿಗೆ, ವ್ಯಾಪಾರಸ್ಥರಿಗೆ, ಎಂಟರ್ಪ್ರಿನರ್ಸ್ಗೆ, ಅಲ್ಲಿ ಸರ್ವಿಸ್ ಪ್ರೊವೈಡರ್ಸ್ಗೆ, ಪ್ರೊಫೆಷನಲ್ಸ್ಗೆ, ಇವರೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೋದು. ಈ ಸಂಸ್ಥೆಯಲ್ಲಿ ಅವರು ಭಾಗವಹಿಸ್ಬೋದು, ಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಪಡೆಯಬಹುದು. ಏನಕ್ಕೆ ಪಡಿತಾರೆ? ನಮ್ಮ ಧ್ಯೇಯ ಮತ್ತು ನಮ್ಮ ಉದ್ದೇಶ ಬಿಸ್ನೆಸ್ ಅನ್ನ ಹೇಗೆ ಜಾಸ್ತಿ ಮಾಡೋದು, ಅಭಿವೃದ್ಧಿ ಹೇಗೆ ಮಾಡೋದು. ನಾನು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, 1 ಕೋಟಿ ಮಾಡ್ತಾ ಇದ್ದೀನಿ ಅಥವಾ 50 ಲಕ್ಷ ಮಾಡ್ತಾ ಇದ್ದೀನಿ, ಅದನ್ನ ನೆಕ್ಸ್ಟ್ ಲೆವೆಲ್ಗೆ ಹೇಗೆ ತೆಗೆದು ಹೋಗೋದು ನಾನು, ಇದು ಒಂದು ಸುಮಾರು ಜನಕ್ಕೆ ಒಂದು ಚಾಲೆಂಜ್ ಇರುತ್ತೆ. ಸೊ ಅಲ್ಲಿಗೆ ಇದು ತುಂಬ ಉಪಯೋಗ ಆಗುತ್ತೆ. ಇನ್ನೊಂದು ಮುಖ್ಯವಾದದ್ದು ಏನಂತ ಹೇಳಿದ್ರೆ, ಎಲ್ಲ ನಮ್ಮ ಒಟ್ಟಿಗೆ ನಾವು ನೋಡುವಾಗ ನೀವು ಹೇಳಿದಾಗೆ 75 ದೇಶದಲ್ಲಿದ್ದೀವಿ. ಸುಮಾರು 3 ಲಕ್ಷ ಜನ ವ್ಯಾಪಾರಿಗಳು ಮತ್ತು ಪ್ರೊಫೆಷನಲ್ಸು ನಮ್ಮ 75 ದೇಶದಲ್ಲಿ ನಮ್ಮ ಜೊತೆ ಇದ್ದಾರೆ. ಸೊ ಇದರಲ್ಲಿ ಅಡ್ವಾಂಟೇಜ್ ಏನು?
ಬಹಳಷ್ಟು ಜನ ಮೋಸ್ಟ್ ಆಫ್ ದೆಮ್ ಹೇಳ್ಬೇಕಂತ ಹೇಳಿದ್ರೆ ಸ್ಮಾಲ್ ಅಂಡ್ ಮೀಡಿಯಂ ಸ್ಕೇಲ್ ಬಿಸ್ನೆಸ್ ಅವರು ಇಲ್ಲಿ ಇರೋವಂಥದ್ದು. ಸುಮಾರು ಜನ ಸ್ಟಾರ್ಟ್ಅಪ್ಸ್ ಇದ್ದಾರೆ, ತುಂಬಾ ಜನ ಸ್ಟಾರ್ಟ್ಅಪ್ಸ್. ಎಲ್ಲರಿಗೂ ಬರುವಂಥದ್ದು ಮೇಜರ್ ಚಾಲೆಂಜ್ ಅಂತ ಹೇಳಿದ್ರೆ ಸೇಲ್ಸ್. ಒಳ್ಳೆ ಪ್ರಾಡಕ್ಟ್ ಇರುತ್ತೆ ಅವ್ರ ಹತ್ರ, ಒಳ್ಳೆ ಸರ್ವಿಸ್ ಇರುತ್ತೆ, ಎಲ್ಲ ಇರುತ್ತೆ, ಬಟ್ ಅದನ್ನ ಜನರ ಮುಂದೆ ತೆಗೆದು ಹೋಗೋದು ಹೇಗೆ, ಬಿಸ್ನೆಸ್ ಹೇಗೆ ಅಭಿವೃದ್ಧಿ ಮಾಡೋದಕ್ಕೆ ಅಂತ ಹೇಳಿದ್ರೆ ಮೇನ್ ಆಗಿ ಸೇಲ್ಸ್. ಅದಕ್ಕೆ ಹೇಳ್ತೀವಿ ಏನಂತ ಹೇಳಿದ್ರೆ ನಂಬರ್ 1 ರೀಸನ್ ಫಾರ್ ಎನಿ ಬಿಸ್ನೆಸ್ ಫೇಲ್ಯೂರ್ ಅಂತ ಹೇಳಿದ್ರೆ ಸೇಲ್ಸ್ ಇಲ್ಲದೆ ಇದ್ದಾಗ. ಕರೆಕ್ಟ್ ಅಲ್ವಾ? ನಂಬರ್ 1 ರೀಸನ್ ಫಾರ್ ಎನಿ ಬಿಸ್ನೆಸ್ ಇದು ಕಸ್ಟಮರ್ ಇಲ್ಲ ಅಂತ ಹೇಳಿದ್ರೆ ನನ್ನ ಎಂತ ಪ್ರಾಡಕ್ಟ್ ಇದ್ರೂ ನನಗೆ ಏನು ಪ್ರಯೋಜನ ಇಲ್ಲ. ಸೊ ಇದು ಮುಖ್ಯವಾದದ್ದು. ಸೊ ಹೀಗಾಗಿ ನಮ್ಮಲ್ಲಿ ಏನಾಗುತ್ತೆ, ಅವರು ನಮ್ಮ ಜೊತೆಗೆ ಮೆಂಬರ್ಸ್ ಎಲ್ಲರೂ ಜೊತೆಗೆ ಬರುವಾಗ ಒಬ್ರಿಗೆ ಒಬ್ರು ಪರಸ್ಪರವಾಗಿ ಒಂದು ಸೇಲ್ಸ್ ಟೀಮ್ ಆಗ್ತಾರೆ, ಒಂದು ಮಾರ್ಕೆಟಿಂಗ್ ಟೀಮ್ ಆಗ್ತಾರೆ. ಸೊ ಅವರ ಪರಿಚಯದಲ್ಲಿ ಯಾರಿಗಾರೋ ಯಾವುದೋ ಒಂದು ಪ್ರಾಡಕ್ಟ್ ಅಂಡ್ ಸರ್ವಿಸ್ ಬೇಕಾಗಿರುತ್ತೆ. ಸೊ ನಮ್ಮ ಟೀಮಲ್ಲಿ ಇರುವಂತವ್ರನ್ನ ಅವರು ಪರಿಚಯ ಮಾಡ್ತಾರೆ ಅಲ್ಲಿ. ಸೊ ನಾನೊಂದು ಬಿಸ್ನೆಸ್ ಅಲ್ಲಿ ಇರ್ತೀನಿ, ನಾನೊಂದು ಸಿವಿಲ್ ಕಾಂಟ್ರಾಕ್ಟರ್ ಆಗಿರ್ತೀನಿ. ಅಕಸ್ಮಾತ್ ನನಗೆ ಯಾರೋ ಒಬ್ರದ್ದು ಕಂಪ್ಯೂಟರ್ ಯಾರೋ ಒಬ್ರು ಕೇಳ್ತಾರೆ, ನನ್ನ ಫ್ರೆಂಡ್ ಯಾರಿಗೂ ಕಂಪ್ಯೂಟರ್ ಬೇಕಂತ ಕೇಳ್ತಾರೆ, ಎಲ್ಲರಿಗೂ ಗೊತ್ತಿರೋಂಥದ್ದು, ಅಥವಾ ಮೊಬೈಲ್ ಬೇಕಂತ ಕೇಳ್ತಾರೆ. ಸೊ ಅಥವಾ ಒಂದು ಆಟೋಮೊಬೈಲ್ ಒಂದು ಸ್ಕೂಟರ್ ಬೇಕಂತ ಕೇಳ್ತಾರೆ, ಎಲ್ಲರಿಗೂ ಗೊತ್ತಿರುವಾಗ ಅವಾಗ ತಗೊಳಕ್ಕಿಂತ ಮುಂಚೆ ಯಾರನ್ನಾರು ಕೇಳ್ತಾರೆ, ಇದು ತೆಗಿಬೇಕಂತ ಇದ್ದೀನಿ, ಹೇಗೆ ತೆಗಿಯೋದು, ಯಾರ ಹತ್ರ ತೆಗಿಬೋದು ಅಂತ. ಸೊ ನಮ್ಮಲ್ಲಿ ಇರುವಂತ ಟೀಮ್ ಮೆಂಬರ್ಸ್ಗೆ ನಾವು ಅದನ್ನ ರೂಟ್ ಮಾಡ್ತೀವಿ, ಅದು ರೆಫರ್ ಮಾಡ್ತೀವಿ ಅಲ್ಲಿ ಅಲ್ಲ. ಸೊ ಅವಾಗ ಅವ್ರ ಜೊತೆ ವ್ಯಾಪಾರ ಮಾಡ್ತಾರೆ, ಅವ್ರು ತಿಳ್ಕೊಂಡು ಅವ್ರು ಒಳ್ಳೆಯವರು ಅಂತ ನೋಡಿ ಅವರು ವ್ಯಾಪಾರ ಮಾಡ್ತಾರೆ ಅಲ್ಲಿ. ಸೊ ಹೀಗಾಗಿ ಏನಾಗುತ್ತೆ, ಒಬ್ರಿಗೆ ಪರಸ್ಪರ ಒಂದು ಹೆಲ್ಪ್ ಮಾಡಿ ಇದನ್ನ ನಾವು ರೆಫರ್ ಮಾಡಿ, ಜನನ್ನ ರೆಫರ್ ಮಾಡಿ ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಅವರು ಬಿಸ್ನೆಸ್ ಅನ್ನ ಗ್ರೋ ಮಾಡ್ತಾರೆ. ಸೊ ಮೇನ್ ಆಗಿ ಏನಂತ ಹೇಳಿದ್ರೆ, ಒಂದು ಎಲ್ಲರೂ ಬಿಸ್ನೆಸ್ ಮೆನ್ಗೆ ಒಂದು ಒಳ್ಳೆ ಮಾರ್ಕೆಟಿಂಗ್ ಟೀಮ್ ಸಿಗುತ್ತೆ. ಮೇನ್ ಆಗಿರೋದು ಮಾರ್ಕೆಟಿಂಗ್ ಟೀಮ್, ಸೇಲ್ಸ್ ಟೀಮ್ ಆಗ್ಬೇಕು. ಸೊ ಈ ಸೇಲ್ಸ್ ಟೀಮ್ ಏನ್ ಸಿಗುತ್ತೆ ಅವ್ರಿಗೆ, ಇದರಿಂದ ಅವರಿಗೆ ಉಪಯೋಗ ಪಡ್ಕೋತಾರೆ ಅವರು. ಸೊ ದಟ್ ಈಸ್ ದಿ ಒನ್ ಆಫ್ ದಿ ಬಿಗ್ಗೆಸ್ಟ್ ರೀಸನ್. ಸ್ಮಾಲ್ ಅಂಡ್ ಮೀಡಿಯಂ ಸ್ಕೇಲ್ ಅಲ್ಲಿ ನೀವು ಕೇಳಿದ್ರೆ ಸಾಮಾನ್ಯ ಯಾರ ಹತ್ರನೂ ಒಂದು ಮಾರ್ಕೆಟಿಂಗ್ ಟೀಮ್ ಅಂತ ಇರೋದಿಲ್ಲ. ಸೊ ಇಲ್ಲಿ ಬಂದಾಗ ಅವ್ರಿಗೆ ಒಂದು ಮಾರ್ಕೆಟಿಂಗ್ ಟೀಮ್ ಒಂದು ಸಿಗುತ್ತೆ ಅವ್ರಿಗೆ. ಸೊ ಇದನ್ನ ಅವರು ಉಪಯೋಗಿಸ್ಕೊಂಡು ಬೆಳೆಸ್ತಾರೆ. ಇನ್ನೊಂದು ಮುಖ್ಯವಾದದ್ದು ಏನಂತ ಹೇಳಿದ್ರೆ, ನಮ್ಮ ಸಿದ್ಧಾಂತ, ನಮ್ಮ ಫಿಲಾಸಫಿ ಏನಿದೆ, ನಮ್ಮ BNI ಫಿಲಾಸಫಿ ಇರೋದು ಅಥವಾ ಕೋರ್ ವ್ಯಾಲ್ಯೂ ಇರೋದು ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಗಿವರ್ಸ್ ಗೇನ್ ಅಂತ ಹೇಳ್ತೀವಿ. ನಮ್ಮಲ್ಲೂ ಹೇಳ್ತಾ ಇದ್ವಿ ಅದನ್ನ. ಬೇರೆಯವ್ರಿಗೆ ಒಳ್ಳೇದು ಮಾಡಿದ್ರೆ, ಬೇರೆಯವ್ರಿಗೆ ಒಳ್ಳೇದು ಮಾಡಿಕೊಟ್ರೆ ಭಗವಂತ ನಮ್ಮನ್ನ ನೋಡ್ಕೊಳ್ತಾನೆ. ಖಂಡಿತ ಭಗವಂತ ನನಗೆ ಬೇರೆ ರೀತಿಯಲ್ಲಿ ನನಗೆ ಅದನ್ನ ಅನುಕೂಲ ಮಾಡ್ಕೊಡ್ತಾನೆ. ಸೊ ನಮ್ಮ ಫಿಲಾಸಫಿ ಇರೋದು ಗಿವರ್ಸ್ ಗೇನ್ ಅಂತ. ಸೊ ನಾನು ಬೇರೆಯವ್ರಿಗೆ ಇವ್ರಿಗೆ ನಾನು ಸಪೋರ್ಟ್, ಗಿವರ್ಸ್ ಗೇನ್. ಸೊ ನಾನು ಒಬ್ರಿಗೆ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿದ್ರೆ ಅವರು ನನಗೆ ಸಪೋರ್ಟ್ ಮಾಡ್ಬೇಕಂತ ಇಲ್ಲ ಬಿಸ್ನೆಸ್ ಅಲ್ಲಿ. ಬೇರೆ ಈ ಟೀಮಲ್ಲಿ ಎಲ್ಲಿಂದನೋ ಬೇರೆ ಕಡೆಯಿಂದ ಇನ್ನೊಬ್ರು ನನಗೆ ಅದೇ ತರ ಸಪೋರ್ಟ್ ಮಾಡ್ತಾರೆ. ಸೊ ಇದನ್ನ ನಾವು 37 ವರ್ಷದಲ್ಲಿ ಇದು ಮಾಡಿ ಅಲ್ಲಿ ಇವಾಗ ಮಾಡುವಾಗ ನಮಗೆ ಎಲ್ಲರಿಗೂ ಇದರಿಂದ ಉಪಯೋಗ ಪಡ್ಕೊಂಡಿದ್ದಾರೆ. ಇದರಲ್ಲಿ ಒಂದು ಮುಖ್ಯವಾದ ಅಂಶ ನಾನು ತರ್ತೀನಿ. ಇವಾಗ ಕಳೆದ 12 ತಿಂಗಳಲ್ಲಿ ವಿಶ್ವಾದ್ಯಂತ ನಮ್ಮ BNI ಮೂಲಕ ಅಲ್ಲಿ ಆಲ್ಮೋಸ್ಟ್ ಒಂದು $20 ಬಿಲಿಯನ್ ಅಷ್ಟು $20 ಬಿಲಿಯನ್ ಅಷ್ಟು ವ್ಯಾಪಾರ ನಡೆದಿದೆ. ಮೆಂಬರ್ಸ್ ಪೈಕಿ ಒಬ್ಬರಿಗೆ ಸೇರಿ $20 ಬಿಲಿಯನ್ ಹೇಳ್ಬೇಕಂತ ಹೇಳಿದ್ರೆ ಪ್ರಪಂಚದಲ್ಲಿ ಒಂದು 70 ದೇಶದ ಒಂದು ಅವರ ಎಕಾನಮಿ ಜೋಡಿಸಿದ್ರೆ ಎಷ್ಟಾಗತ್ತೆ ಅಷ್ಟು ಬಿಸ್ನೆಸ್ ನಮ್ಮ 3 ಲಕ್ಷ ಜನ ಮೆಂಬರ್ಸ್ ಲಾಸ್ಟ್ 1 year ಅಲ್ಲಿ ಮಾಡಿರುವಂತದ್ದು. BNI ಅಲ್ಲಿ ಒಬ್ರಿಗೆ ಪರಸ್ಪರ ಈ ತರ ರೆಫರ್ ಮಾಡಿ ಅವರು ಮಾಡಿರುವಂತ ಬಿಸ್ನೆಸ್. ಹಾಗೆ ಮಂಗಳೂರಲ್ಲೇ ಕಳೆದ 12 ತಿಂಗಳಲ್ಲೇ ನಮ್ಮ ಒಂದು 200 ಜನ ಬಿಸ್ನೆಸ್ ಮೆನ್ ಯಾರಿದ್ದಾರೆ ನಮ್ಮ ಜೊತೆ, ಯಾರು ಕೈ ಜೋಡಿಸಿದ್ದಾರೆ ಇವಾಗ, ಅವರು ಒಂದು ಹತ್ತಿರ ಒಂದು 85 ಕೋಟಿಯಷ್ಟು ವ್ಯಾಪಾರ ಮಾಡಿದ್ದಾರೆ. 85 ಕೋಟಿಯಷ್ಟು ವ್ಯಾಪಾರ ಮಾಡಿದ್ದಾರೆ, ಪರಸ್ಪರ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ, ಒಬ್ಬರಿಗೊಬ್ರು ಸಹಾಯ ಮಾಡೋದ್ರಿಂದ ಅಲ್ಲಿ 85 ಕೋಟಿಯಷ್ಟು ವ್ಯಾಪಾರ ಮಾಡಿದ್ದಾರೆ. ಎಷ್ಟು ಮೆಂಬರ್ಸ್ ಇದ್ದಾರೆ ಸರ್ BNI ಪ್ರಸ್ತುತ ಮಂಗಳೂರಲ್ಲಿ? ಈಗ ಒಂದು 200 ಜನ ಮೆಂಬರ್ ಇದ್ದಾರೆ. 200 ಜನ ಮೆಂಬರ್ಸ್ ಅಂತ ಹೇಳಿದ್ರೆ ಎಲ್ಲರೂ ಬಿಸ್ನೆಸ್ ಮೆನ್. ಇವರೆಲ್ಲರೂ ಬಿಸ್ನೆಸ್ ಮೆನ್, ಎಂಟರ್ಪ್ರನರ್ಸ್, ಸರ್ವಿಸ್ ಪ್ರೊವೈಡರ್ಸ್, ಪ್ರೊಫೆಷನಲ್ಸ್, ಎಲ್ಲ ರೀತಿಯ ಅವ್ರದೇ ಆದ ಒಂದು ಸ್ವಂತ ಉದ್ಯಮ ಇರುವಂತವರೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಇದು BNI ನ ಉದ್ದೇಶ ಏನು ಅಂತ ಬಂದಾಗ, ಒಬ್ಬರನ್ನ ಒಬ್ರು ಸಹಾಯ ಮಾಡುವಂಥದ್ದು, ಅವರ ಬಿಸ್ನೆಸ್ ಗ್ರೋ ಆಗೋದ್ರಲ್ಲಿ, ಅವರ ಬಿಸ್ನೆಸ್ ಬೆಳವಣಿಗೆ ಡೆವಲಪ್ಮೆಂಟ್ ಆಗೋದ್ರಲ್ಲಿ. ಪರ್ಫೆಕ್ಟ್ ಆಗಿ ಹೇಳಿದ್ರು. ಎಷ್ಟೇ ದೊಡ್ಡ ಪ್ರಾಡಕ್ಟ್ ಇರಲಿ, ಅದನ್ನ ಎಷ್ಟೇ ಕ್ವಾಲಿಟಿಯಿಂದ ತಾವು ಮಾಡಿರ್ಲಿ, ಆದ್ರೆ ಒಳ್ಳೆಯ ಮಾರ್ಕೆಟಿಂಗ್ ಇಲ್ಲ ಅಂತ ಬಂದಾಗ, ಒಳ್ಳೆಯ ಒಂದು ಮಾರ್ಕೆಟ್ ಮುಂದೆ ನಾವು ಪ್ರೆಸೆಂಟ್ ಮಾಡಿಲ್ಲ ಅಂತ ಬಂದಾಗ, ಸೇಲ್ಸ್ ಇಲ್ಲ ಅಂತ ಬಂದಾಗ, ಅದೆಷ್ಟೇ ಉದ್ಯಮ ಆಗಲಿ, ಅದೆಷ್ಟೇ ದೊಡ್ಡ ಬಿಸ್ನೆಸ್ ಆಗಿರಲಿ ಬಿದ್ದೋಗುತ್ತೆ. ಸೊ ಹಾಗಾಗಿ ಈ ನೆಟ್ವರ್ಕಿಂಗ್ ಅನ್ನುವಂಥದ್ದು ಇಂತಹ ಸಂದರ್ಭಗಳಲ್ಲಿ ಅತಿ ಅವಶ್ಯಕವಾಗಿ ಬೇಕಾಗಿರುತ್ತೆ. ಎಸ್, ನನ್ನಲ್ಲಿ ಎಲ್ಲವೂ ನಾಲೆಜ್ ಇದೆ, ಎಲ್ಲವೂ ಇದೆ ಅಂತ ಬಂದಾಗ, ನೆಟ್ವರ್ಕ್ ಇಲ್ಲ ಅಂತ ಬಂದಾಗ, ಕಾಂಟ್ಯಾಕ್ಟ್ಸ್ ಇಲ್ಲ ಅಂತ ಬಂದಾಗ
ಬಿಸ್ನೆಸ್ ನಡೆಯೋದಕ್ಕೆ ಚಾನ್ಸ್ ಇಲ್ಲ. ಇದು ಪ್ರಮುಖವಾಗಿರುವಂತಹ Correct. ಒಂದು ವಿಚಾರ Perfect. BNI ನಲ್ಲಿ. ಸೊ ಹಾಗಾಗಿ ಈ ಕೆಲವು ವಿಚಾರಗಳ ಬಗ್ಗೆ ನಾನು ಇನ್ನಷ್ಟು ಮಾತನಾಡ್ತೀನಿ. ಜೊತೆಗೆ ನನ್ನ ಜೊತೆ ಮತ್ತೊಬ್ರು ಗಣ್ಯ ವ್ಯಕ್ತಿ ಇದ್ದಾರೆ, ಡಾಕ್ಟರ್ ಸಚಿನ್ ಅಡ್ಕ ಅವರು, ಡಾಕ್ಟರ್ ಕೂಡ ಹೌದು. ಹಾಗಾಗಿ ನಿಮ್ಮಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ ಈ ಒಂದು ವಿಚಾರ BNI ಹೌ ಇಟ್ ವರ್ಕ್ಸ್ ಅನ್ನೋದಕ್ಕಿಂತ ನಿಮ್ಗೆ ಹೇಗೆ ಸರ್ BNI ಎಷ್ಟು ಉಪಯೋಗ ಇದೆ, ಎಷ್ಟು ಅಡ್ವಾಂಟೇಜ್ ಆಗಿದೆ, ಏನ್ ಹೇಳ್ತೀರಾ ಸರ್ BNI ಬಗ್ಗೆ? ನೋಡಿ, ನಾನು ಸಹ ಮಂಗಳೂರಿಗೆ ಸುಮಾರು 10 ವರ್ಷದ ಮೊದಲು ಬಂದದ್ದು. ಅದರ ಮೊದಲು ನನ್ನ ಊರು ಸುಳ್ಯ. ಆಕ್ಚುಲಿ ಒಂದು ಹೊಸ ಊರಿಗೆ ಬಂದಾಗ ನಮಗೆ ತುಂಬಾ ಜನರದ್ದು ಪರಿಚಯ ಇರುವುದಿಲ್ಲ. ಯಾವುದೋ ಒಂದು ಪ್ರೊಫೆಷನ್ ಇರಬಹುದು ಅಥವಾ ಬಿಸ್ನೆಸ್ ಇರಬಹುದು, ಯಾವುದೇ ಇರಬಹುದು, ನಮಗೊಂದು ಸಪೋರ್ಟ್ ಸಿಸ್ಟಮ್ ಅಂತ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಸಪೋರ್ಟ್ ಸಿಸ್ಟಮ್ ಬರಬೇಕಾದ್ರೆ ನಮಗೆ ಹಾಯ್ ಬಾಯ್ ಅಂತ ಹೇಳುವಂತ ಒಂದು ರಿಲೇಶನ್ಶಿಪ್ ಅಲ್ಲಿ ಖಂಡಿತವಾಗಿ ಬರೋದಿಲ್ಲ. ಯಾವಾಗ ನಾವು ಒಂದು ರಿಲೇಶನ್ಶಿಪ್ ಬಿಲ್ಡ್ ಮಾಡ್ತೇವೆ, ಈ BNI ಅಂತ ಹೇಳುವಂತ ಸಂಸ್ಥೆ ಏನ್ ಮಾಡ್ತದೆ ಅಂದ್ರೆ ನಮ್ಮನ್ನೆಲ್ಲ ಒಟ್ಟಿಗೆ ಸೇರುವಾಗ ಮಾಡ್ತದೆ. ಅಂದ್ರೆ ಪ್ರತಿ ವಾರ ಇಲ್ಲಿ ಮೀಟಿಂಗ್ ಇರ್ತದೆ, ನಾವು ಇಂಟ್ರಾಕ್ಷನ್ ಮಾಡ್ತೇವೆ, ನಾವು ಒಬ್ರೊಬ್ರಿಗೆ ಮಾತಾಡ್ತೇವೆ, ಅಥವಾ ಅವರ ಬಿಸ್ನೆಸ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತೇವೆ, ನಮ್ಮಲ್ಲಿ ಇಂಟ್ರಾಕ್ಷನ್ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಧಾನವಾಗಿ ನಮ್ಮ ರಿಲೇಶನ್ಶಿಪ್ ಅಂತ ಹೇಳುವಂಥದ್ದು ಒಂದು ಸ್ಟ್ರಾಂಗ್ ಆಗಿ ಡೆವಲಪ್ ಆಗ್ತಾ ಹೋಗ್ತದೆ. ಎಲ್ಲಿ ರಿಲೇಶನ್ಶಿಪ್ ಇದೆ ಸರ್, ಅಲ್ಲಿ ಒಂದು ವ್ಯವಸ್ಥೆ ಇರ್ತದೆ, ಅಲ್ಲಿ ಒಂದು ಹೆಲ್ಪಿಂಗ್ ನೇಚರ್ ಇರ್ತದೆ, ಅಥವಾ ಏನೋ ಒಂದು ಹೇಳ್ಕೊಡುವಂತ ಒಂದು ಪದ್ಧತಿ ಬರ್ತದೆ. ಸೊ ಯಾರಿಗೆ ಒಬ್ರಿಗೆ ಹೆಲ್ಪ್ ಮಾಡ್ಬೇಕಾದ್ರೆ ದೇರ್ ಶುಡ್ ಬಿ ಎ ರಿಲೇಶನ್ಶಿಪ್. ಯಾವಾಗ ಇಲ್ಲಿ ರಿಲೇಶನ್ಶಿಪ್ ಬರ್ತದೆ ಆವಾಗ ನಮಗೆ ಖಂಡಿತವಾಗಿ ನಮ್ಮ ಅಲ್ಲಿರುವಂತಹ ತಪ್ಪುಗಳಿರ್ಬೋದು ಅಥವಾ ನಮ್ಮಲ್ಲಿ ಏನು ಬೆಳವಣಿಗೆ ಮಾಡ್ಕೊಳ್ಬೋದು ಅಂತ ಹೇಳೋದನ್ನು ನಮ್ಮ ಫ್ರೆಂಡ್ಸ್ಗಳು ಅಥವಾ BNI ಫ್ರೆಂಡ್ಸ್ಗಳು ಹೇಳ್ಕೊಡ್ತಾರೆ. ಅದೇ ರೀತಿ ಸಪೋರ್ಟ್ ಸಿಸ್ಟಮ್ ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ, ನಾನು ರೀಸೆಂಟ್ ಆಗಿ ಒಂದೂವರೆ ವರ್ಷದ ಮೊದಲು ಒಂದು ಹಾಸ್ಪಿಟಲ್ ಪ್ರಾರಂಭಿಸಿದೆ. ಕದ್ರಿಕಂಬಳದಲ್ಲಿ ನನ್ನದಾದಂತಹ ಇನ್ನೊಂದು ಸಂಸ್ಥೆಯನ್ನು ಪ್ರಾರಂಭಿಸಿದೆ. ಆ ಸಂಸ್ಥೆ ಪ್ರಾರಂಭ ಮಾಡುವಾಗ ನಮ್ಮ ಆ ಜಾಗದಿಂದ ಹಿಡಿದು ಇಡೀ ಬಿಲ್ಡಿಂಗ್ ಇರುವಂತದ್ದು ಇರ್ಬೋದು, ಯಾವುದೇ ಕೆಲಸಗಳನ್ನು ನಮ್ಮ BNI ಮಿತ್ರರೇ ಮಾಡಿದ್ದಾರೆ. ಸೊ ನೀವು ಏನಾಗುತ್ತಂದ್ರೆ, ಒಂದು ಹೊರಗಿನವರು ನಾವು ಒಂದು ಕೆಲಸ ಕೊಟ್ಟಾಗ ಅದನ್ನು 100% ಮಾಡಲೇಬೇಕು ಅಂತ ಹೇಳುವಂತ ಪರಿಸ್ಥಿತಿ ಇರುವುದಿಲ್ಲ. ಬಟ್ ಯಾವಾಗ ನಮ್ಮ BNI ಮಿತ್ರರು ನಮ್ಮ ಡಾಕ್ಟರ್ ಒಂದು ಹಾಸ್ಪಿಟಲ್ ಹಾಕ್ಕೊಂಡು ಅವರಿಗೆ ನಮ್ಮ ಕಡೆಯಿಂದ ಆದಷ್ಟು ಚೆನ್ನಾಗಿ ಸರ್ವಿಸ್ ಕೊಟ್ಟು ಆ ಕೆಲಸವನ್ನು ಚೆನ್ನಾಗಿ ಮಾಡಬೇಕು ಅಂತ ಹೇಳುವಂತ ಉದ್ದೇಶದಿಂದ ಒಂದು 100% ಕೊಡುವಂಥದ್ದು. ಅದೇ ರೀತಿ ನಮಗೂ ಒಂದು ಸಾರ್ಥಕತೆ ಇರ್ತದೆ. ನನ್ನ ಫ್ರೆಂಡ್ಸಿಗೆ ನಾವು ಒಂದು ನಮ್ಮ ಹಾಸ್ಪಿಟಲ್ನ ಒಂದು ಅದನ್ನು ಡೆವಲಪ್ ಮಾಡಲಿಕ್ಕೆ ಅಥವಾ ಅದನ್ನು ಕಟ್ಟಲಿಕ್ಕೆ, ಅದರಲ್ಲಿ ಏನಾದರೂ ಕೆಲಸಗಳನ್ನು ಕೊಡ್ಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳುವಂತ ಖುಷಿ ಇರ್ತದೆ. ಸೊ ಇದರ ಮೂಲಕ ಓವರ್ ಆಲ್ ಆಗಿ ಏನಾಗುತ್ತೆ ಅಂದ್ರೆ, ನಾವು ಬೆಳಿತೇವೆ, ನಮ್ಮೊಟ್ಟಿಗೆ ನಮ್ಮ ಸುತ್ತ ಇರುವವರು, ನಮ್ಮ ಫ್ರೆಂಡ್ಸ್ ಯಾರು ಈ ಸಂಸ್ಥೆಯಲ್ಲಿ ಮೆಂಬರ್ ಆಗಿದ್ದಾರೆ ಅವರು ಸಹ ಬೆಳವಣಿಗೆ ಆಗ್ತದೆ. ಯಾವಾಗ ಅವರು ಬೆಳವಣಿಗೆ ಆಗ್ತಾರೆ ಅದನ್ನು ನೋಡ್ಕೊಂಡು ನಾವು ಸಹ ಬೆಳೆಯುವಂತ ಹೇಳುವಂತ ಒಂದು ಉದ್ದೇಶ ಸಹ ಇರ್ತದೆ, ಒಂದು ಖುಷಿ ಸಹ ಇರ್ತದೆ. ಸೊ ಇದೆಲ್ಲ ಏನಾಗುತ್ತೆ ಅಂದ್ರೆ ಒಂದು ಧನಾತ್ಮಕವಾದ ಒಂದು ಬೆಳವಣಿಗೆ ಆಗ್ತಾ ಹೋಗ್ತದೆ. ಈಗ ಮೋಹನ್ ರಾಜ್ ಅವರು ಇದ್ದಾರೆ, ಅದೇ ರೀತಿ ಬೇರೆ ಬೇರೆ ನಮ್ಮ ಸಂಸ್ಥೆಯಲ್ಲಿ ಅಥವಾ ನಮ್ಮ ಚಾಪ್ಟರ್ ಅಲ್ಲಿ ಮೆಂಬರ್ಸ್ ಇರ್ತಾರೆ. ಅವರೆಲ್ಲ ನಾವು ಕಲೀಲಿಕ್ಕೆ ತುಂಬಾ ಸಿಗುವಂತದ್ದು ನಾವು ನೋಡ್ತೇವೆ. ನಾವೊಂದು ಡಾಕ್ಟರ್ ಆಗಿರ್ಬೋದು, ಅದರೊಟ್ಟಿಗೆ ನಮ್ಮ ಏನು ಒಂದು ಸೈನ್ಸ್ ಇದೆ ಅದನ್ನು ನಾವು ನಮ್ಮ ವಿದ್ಯಾಲಯ ಅಥವಾ ನಮ್ಮ ಸಿಸ್ಟಮ್ ಅಲ್ಲಿ ನಾವು ಕಲಿತೇವೆ. ಆದ್ರೆ ಅದರಿಂದ ಹೊರಗೆ ಬರುವಂತ ಬೇರೆ ಬೇರೆ ವಿಷಯಗಳು ಈ ತರ ನಾವು ಬೇರೆ ಬೇರೆ ಮೆಂಬರ್ಗಳಲ್ಲಿ ನೋಡಿ ಕಲೀಲಿಕ್ಕೆ ಒಂದು ಸಾಧ್ಯತೆ ಆಗ್ತದೆ. ಅದರ ಮೂಲಕ ನಮ್ಮದು ಪರ್ಸನಾಲಿಟಿ ಇರ್ಬೋದು ಅಥವಾ ನಮ್ಮ ಪ್ರೊಫೆಷನ್ ಇರ್ಬೋದು ಎಲ್ಲೋ ಡೆವಲಪ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ತಮ್ಮ ಒಂದು ಕ್ಲಿನಿಕ್ ಸರ್? ನನ್ನ ಕ್ಲಿನಿಕ್ ಕದ್ರಿಕಂಬಳ ಮತ್ತು ವೆಲ್ಲಿಂಗ್ಶದಲ್ಲಿದೆ. ವೇದಂ ಆರೋಗ್ಯ ಅಂತ ಹೇಳುವಂತ ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ. ಸುಮಾರು 10-12 ವರ್ಷದಿಂದ ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೇನೆ. ಒಂದು 4 ವರ್ಷದಿಂದ ನಾವು BNI ಮೆಂಬರ್ ಆಗಿದ್ದೇವೆ. ಇದರ ಮೂಲಕ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಕಲೀಲಿಕ್ಕೆ ಒಂದು ಸಾಧ್ಯ ಆಗಿದೆ. ಅದರಿಂದಾಗಿ ನಾವು ಮೆಂಬರ್ ಆಗಿದ್ದೇವೆ. ಬೇರೆ ಮೆಂಬರ್ಗಳು ಬರುವವರಿಗೆ ನಾವು ಒಂದು ಧನಾತ್ಮಕವಾದ ಒಂದು ಎನರ್ಜಿ ಕೊಟ್ಟು ಅಥವಾ ಒಂದು ಸಂದೇಶ ಕೊಟ್ಟು ಅವರು ಸಹ ಒಂದು ಜೀವನದಲ್ಲಿ ಬೆಳೆಯುವಂತ ಒಂದು ಸಾಧ್ಯತೆಗೆ ಅಥವಾ ನಾವು ಪೂರಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ವೇದಂ ಆರೋಗ್ಯ ತಮ್ಮಗಳಿಗೆ ಗೊತ್ತಿರುವಂತಹ ಒಂದು ಕ್ಲಿನಿಕ್ ಇದು, ಪ್ರಸಿದ್ಧವಾಗಿರುವಂತಹ ಕ್ಲಿನಿಕ್. ಅದರ ಡಾಕ್ಟರ್ ಸಚಿನ್ ಅಡ್ಕ ಅವರು. ಸೊ ಅವರಿಗೆ ಯಾವ ರೀತಿ BNI ಅನ್ನುವಂಥದ್ದು ಉಪಯೋಗ ಆಗಿದೆ ಅನ್ನುವಂಥದ್ದು, ನಾಟ್ ಓನ್ಲಿ ಬಿಸ್ನೆಸ್ ಮ್ಯಾನ್ಗಳು, ಈ ರೀತಿಯ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸುವವರಿಗೆ ಕೂಡ BNI ಅತ್ಯದ್ಭುತವಾಗಿರುವಂತಹ ಸಹಕಾರವನ್ನು ನೀಡುತ್ತೆ, ಅವರ ಬೆಳವಣಿಗೆ ಮತ್ತಷ್ಟು ಶಕ್ತಿಯನ್ನು ನೀಡುತ್ತೆ. ಜೊತೆಗೆ ಮತ್ತೊಬ್ರು ಗಣ್ಯ ವ್ಯಕ್ತಿ ಇದ್ದಾರೆ ನಮ್ಮ ಜೊತೆ, ಮೋಹನ್ ರಾಜ್ ಅವರು, BNI ನ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋದ ಚೇರ್ಮನ್ ಕೂಡ ಹೌದು. ಎಕ್ಸ್ಪೋ ಬಗ್ಗೆ ಮಾತಾಡಿದ್ರೆ ಮೊದಲನೇದಾಗಿ ಸರ್, ಮೋಹನ್ ರಾಜ್ ಅವರು ಏನ್ ಹೇಳ್ತಾರೆ ತಮ್ಮ ಅನುಭವ BNI ಬಗ್ಗೆ? BNI ಒಂದು 4 ವರ್ಷದ ಮುಂಚೆ ನಾನು BNI ಇನ್ಸ್ಪೈರ್ ಚಾಪ್ಟರ್ಗೆ ಜಾಯ್ನ್ ಆದಾಗ ಯಾಕಂತಂದ್ರೆ ಈ ಒಂದು ವಿಷಯ ಹೇಳ್ತೇನೆ ಅಂತ ಹೇಳಿದ್ರೆ, ಮಂಗಳೂರಲ್ಲಿ ನಮಗೆ ಕಾಂಟ್ಯಾಕ್ಟೇ ಇರಲಿಲ್ಲ. ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ 1-2 ವರ್ಷ ಆಗಿತ್ತು. ಒಂದು 20 ಮಂದಿಯನ್ನು ಇನ್ವೈಟ್ ಮಾಡಿ ಅವರಿಗೆ ಒಂದು BNI ಬಗ್ಗೆ ಪರಿಚಯಿಸಲಿಕ್ಕೆ ಅಂತ ಹೇಳುವಾಗ ಫಸ್ಟ್ ಅಲ್ಲಿ ನಮಗೆ ಆ 20 ಮಂದಿ ಇಲ್ಲ ಅಂತ ಹೇಳುವ ಒಂದು ಹೆದರಿಕೆ ಇತ್ತು.
ಆದ್ರೆ ಇವಾಗ 20 ಅಲ್ಲ 200 ಮಂದಿಯನ್ನು ಬೇಕಾದ್ರೂ ಇನ್ವೈಟ್ ಮಾಡುವಷ್ಟು ಕನೆಕ್ಟ್ ಸಿಕ್ಕಿದೆ. Okay. ಆ ಕನೆಕ್ಟ್ ಅಂದ್ರೆ ಬಿಸ್ನೆಸ್ ಎಂಟ್ರಪ್ರನರ್ ಅದು BNI ಇಂದ ಸಿಕ್ಕಿದೆ ಒಂದು. ಎರಡನೇ ದಿನದಲ್ಲಿ BNI ಅಲ್ಲಿ ಇರುವಂತ ಎಲ್ಲರೂ ನಮಗೆ ಬಿಸ್ನೆಸ್ ಅದು 100% ನಾವು ಸಿಗ್ತದೆ ನಮಗೆ. ಅದು ಬಿಟ್ಟು ಬಿಸ್ನೆಸ್ ಬಿಟ್ಟು ನಮಗೆ ಒಂದು ಗುಡ್ ಎನ್ವೈರ್ಮೆಂಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಈಗ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ನಮಗೆ ಬಿಸ್ನೆಸ್ ಇದ್ದು ನಮ್ಮ ಸೇಲ್ಸ್ ಸ್ಟಾಫ್ ಇದ್ರೆ ಸಿಗ್ತದೆ ಅಥವಾ BNI ಸಿಗ್ತದೆ ಎಲ್ಲ ಇದೆ. ಅದು ಬಿಟ್ಟು ನಾವು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಾದ್ರೆ ನಮಗೆ ರೈಟ್ ಗೈಡೆನ್ಸ್ ಕೊಡಬೇಕು. ಅದಕ್ಕೆ ನನಗೆ ನಮ್ದು ಆಲ್ರೆಡಿ ಬಿಸ್ನೆಸ್ ಅಲ್ಲಿ ಇದ್ದವರು ಅಥವಾ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದವರು ಗೈಡ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಅವ್ರಿಗೆ ಏನ್ ಬೇಕಂತ ಹೇಳಿದ್ರೆ ರೈಟ್ ಗೈಡೆನ್ಸ್ ಬೇಕು. ನಾಟ್ ಓನ್ಲಿ ದಿ ಬಿಸ್ನೆಸ್ ಇವನ್ ಎನಿ ಅದರ್. ಅದು ನನಗೆ BNI ಸಿಕ್ಕಿತ್ತು. ಅದು ಬಿಟ್ಟು ಮತ್ತೆ ಹೇಳಿದ್ರೆ ಸಪೋರ್ಟ್ ಸಿಸ್ಟಮ್ ಅಂತ ಹೇಳಿದ್ರೆ ನಾವು ಏನಾದ್ರೂ ಒಂದು ಸ್ಟಾರ್ಟ್ ಮಾಡುವಾಗ ಅದಕ್ಕೆ ನಮ್ಮ BNI ಮೆಂಬರ್ಸೇ ಬೇರೆ ಬೇರೆ ಎಂಟ್ರಪ್ರನರ್ಸ್ನವರು ಇದ್ದಾರೆ. ಅವ್ರು ನಮಗೆ ಗೈಡ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಬಿಸ್ನೆಸ್ ಕೊಡ್ಲಿಕ್ಕೆ ಆಗ್ತದೆ, ಬಿಸ್ನೆಸ್ ಸಿಗ್ತದೆ. ಈಗ ನನಗೆ ಒಂದು ಯಾವುದೋ ಒಂದು ಮಂಗಳೂರಿನ ದೊಡ್ಡ ಒಂದು ಇನ್ಸ್ಟಿಟ್ಯೂಷನ್ ಟಚ್ ಮಾಡ್ಬೇಕಂತ ಹೇಳಿದ್ರೆ ಅಂದ್ರೆ ನನಗೆ ನನ್ನ ಕ್ಲೈಂಟ್ ಆಗಿ ಮಾಡ್ಬೇಕಂತ ಹೇಳಿದ್ರೆ ಅದು ಸುಲಭದ ಕೆಲಸ ಅಲ್ಲ. ನಮ್ಮ BNI ಏನಿದೆ ಅಂತ ಹೇಳಿದ್ರೆ 30 ಸೆಕೆಂಡ್ ಅಲ್ಲಿ ನಮಗೆ ಪ್ಲೀಸ್ ಕನೆಕ್ಟ್ ಮೀ ಟು ಸಮ್ಮನ್ ಅಂತ ಹೇಳ್ತೇವೆ. ಯಾರಾದ್ರೂ ನಾ ಒಂದು ಪ್ಲೀಸ್ ಕನೆಕ್ಟ್ ಮೀ ಟು AJ ಹಾಸ್ಪಿಟಲ್ ಅಂತ ಹೇಳಿದೆ ಫಾರ್ ಎಕ್ಸಾಂಪಲ್. ಆವಾಗ ಅಲ್ಲಿ AJ ಹಾಸ್ಪಿಟಲ್ಗೆ ಪರಿಚಯ ಇದ್ದವರು ಅಥವಾ ಅವರ ಕಸಿನ್ಸ್ ಯಾರಾದ್ರೂ ಅಥವಾ ಅವರ ವೆಂಡರ್ಸ್ ನಮ್ಮ BNI ಮೆಂಬರ್ಸ್ ಅಲ್ಲಿ ಇದ್ದಾರೆ, ಅವರು ನಮಗೆ ಕನೆಕ್ಟ್ ಮಾಡ್ತಾರೆ. ಆಗ ನಮ್ಗೆ ಏನಾಗ್ತದೆ ಡೈರೆಕ್ಟ್ಲಿ ಆಕ್ಸೆಸ್ ಟು ದಿ ಡಿಸಿಷನ್ ಮೇಕರ್ ಸಿಗ್ತಾರೆ ಅಂಡ್ ಕ್ಲೋಸರ್ ಆಫ್ ದ ಬಿಸ್ನೆಸ್ ಇಸ್ ಮೋರ್. ಕರೆಕ್ಟ್. ಹಾಗೆ ರೀಸೆಂಟ್ಲಿ ನಾವು ಕೋವಿಡ್ ಟೈಮ್ ಅಲ್ಲಿ ನಾನೊಂದು ಹುಬ್ಳಿಯಲ್ಲಿ ಒಂದು ಬ್ರಾಂಚ್ ಮಾಡಿದೆ. ಬ್ರಾಂಚ್ ಮಾಡುವಾಗ ನನಗೆ ಸ್ಟಾರ್ಟಿಂಗ್ ಫಸ್ಟ್ ನೋಡಿದಲ್ಲಿ BNI ಇದೆಯಾ ಅಂತ. ಯಾಕಂತ ಹೇಳಿದ್ರೆ ಅಲ್ಲಿ BNI ಮೆಂಬರ್ಸ್ ಇದ್ದಾಗ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ಯಾವುದೇ ಒಂದು ಬೇರೆ ಬೇರೆ ಲೊಕೇಶನ್ ಅಲ್ಲಿ ಹೋಗುವಾಗ ನಮಗೆ ಒಂದು ಹೊಸತು ಒಂದು ಬ್ರಾಂಚ್ ಓಪನ್ ಮಾಡುವಾಗ ಅಥವಾ ಏನಾದ್ರು ಮೆಟೀರಿಯಲ್ಸ್ ತರಬೇಕಾದ್ರೆ ಇದಕ್ಕೆಲ್ಲ BNI ತುಂಬಾ ಹೆಲ್ಪ್ ಆಗ್ತದೆ. ಆದ್ರೆ ನಂಗೆ ಪರ್ಸನಲ್ ಆಗಿ BNI ಒಂದು ನಂದು ಕಮ್ಯುನಿಕೇಶನ್ ಇಂಪ್ರೂವ್ ಹೆಲ್ಪ್ ಆಯಿತು. ಎರಡನೇದೇನಂತಂದ್ರೆ ಬಿಸ್ನೆಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ ಆಯ್ತು. ಥರ್ಡ್ ಏನಂದ್ರೆ ಸಪೋರ್ಟ್ ಸಿಸ್ಟಮ್ ಅಂತ ಹೇಳಿದ್ರೆ BNI ಅಲ್ಲಿ ಕಲಿಯಲಿಕ್ಕೆ ತುಂಬಾ ಇದೆ. BNI ಆಲ್ವೇಸ್ ಫಾಲೋ ದಿ ಲೈಕ್ ವಾಟ್ ಎವರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಅದು ಹೇಗೆ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ. ಅದನ್ನೇ ಸೇಮ್ ಒಂದು ಕಲ್ಚರ್ ಅನ್ನು ನಮ್ಮ ಆಫೀಸ್ಗೆ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಆವಾಗ ಒಬ್ಬರಿಗೆ ಬೇಸರ ಒಬ್ಬರಿಗೆ ಇದಂತ ಇರೋದಿಲ್ಲ. ಒಂದು ಡಿಸಿಷನ್ ಇದ್ರೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅದು ಎಲ್ಲರಿಗೂ ಸೇಮ್. ಆವಾಗ ಏನಾಗ್ತದೆ ಅದ್ರಿಗೆ ಗೊತ್ತಾಗ್ತದೆ. ಆವಾಗ ಅದನ್ನು ಅವರು ಬೈಪಾಸ್ ಮಾಡೋದಿಲ್ಲ. ಪ್ಲಸ್ ಅದಕ್ಕೆ ಅವರು ಸೀಮಿತವಾಗಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಚಲ್ತಾಯ ಅಂತ ಆಗ್ತದೆ. ಮತ್ತೆ ಅದನ್ನೊಂದು ಹಿಡಿತ ಸಿಗೋದಿಲ್ಲ. ಯಾವಾಗಾದ್ರೂ ನಂಗೆ ಒಂದು ಗಣೇಶ್ ಎನ್ ಶರ್ಮಾ ಅವರು ನಮ್ದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ. ಅವರೊಂದು ಮಾತು ಹೇಳಿದ್ರು 4 ವರ್ಷದ ಮುಂಚೆ ಏನಂತ ಹೇಳಿದ್ರೆ ವೆನ್ ಪ್ರೊಫೆಷನಲ್ ರನ್ಸ್ ದಿ ಬಿಸ್ನೆಸ್ ಯು ಆರ್ ದಿ ಬಿಸ್ನೆಸ್ ಮ್ಯಾನ್ ಆರ್ ಎಲ್ಸ್ ನಾವು ವರ್ಕರ್ ತರನೇ. ವೆನ್ ಪ್ರೊಫೆಷನಲ್ ರನ್ಸ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರೆ ನಾವು ಒಂದು ಆಫೀಸ್ ಅನ್ನು ನಮ್ಮ ಒಂದು ಸಿಸ್ಟಮ್ ಅನ್ನು ನಾವು ಇಲ್ಲದೆ ನಮ್ಮ ಆಫೀಸ್ ರನ್ ಆದ್ರೆ ನಮ್ಮ ಬಿಸ್ನೆಸ್ ರನ್ ಆದ್ರೆ ದಟ್ ಈಸ್ ಆಕ್ಚುಲಿ ಅ ಬಿಸ್ನೆಸ್. ಸೊ ದಟ್ ಆ ಒಂದು ಪರ್ಟಿಕ್ಯುಲರ್ಲಿ ಪಾರ್ಟ್ ನಂಗೆ ಕಲಿತದ್ದು ಅಥವಾ ನಂಗೆ ಸಿಕ್ಕಿದ ಒಂದು ಇದಂತ ಹೇಳಿದ್ರೆ ಅದು BNI ಇಂದ. ಇವಾಗ ನಾನೊಂದು ವಾರ ಇಲ್ಲದಿದ್ರು 10 ದಿವಸ ಇಲ್ಲದಿದ್ರು ನಮ್ಮ ಆಫೀಸಲ್ಲಿ ಬೇರೆ ಬೇರೆ ಟೀಮ್ನವರು ಅದನ್ನು ರನ್ ಮಾಡ್ತಾರೆ. ನಮ್ದೊಂದು ಆಫೀಸಲ್ಲಿ ಒಂದು 500ಕ್ಕಿಂತ ಜಾಸ್ತಿ ಕಾಂಟ್ರಾಕ್ಟ್ ಸ್ಟಾಫ್ಸ್ ಇದ್ದಾರೆ. ಆದ್ರೆ ಆ ಒಂದು BNI ಕಲ್ಚರ್ ಅನ್ನು ನಮ್ಮ ಆಫೀಸಿಗೆ ನಾವು ಇಂಪ್ಲಿಮೆಂಟ್ ಮಾಡಿದ್ರಿಂದ ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಇದ್ದಾರೆ, ಚೆನ್ನಾಗಿ ಹೋಗ್ತಾ ಇದೆ. ಇದಕ್ಕೆಲ್ಲ BNI ಕಾರಣ. ಹಾಗೆಯೇ ಮಂಗಳೂರಿನಲ್ಲಿ ಒಂದು HR ಒಂದು ಸಂಸ್ಥೆಯಲ್ಲಿ ನಮ್ದು ಲೀಡಿಂಗ್ ಇದೆ ಅಥವಾ ಒಳ್ಳೊಳ್ಳೆ ಕನೆಕ್ಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು BNI ಇಂದ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಅಂಡ್ BNI ಇಂದ ನಾನು ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ರೀಚ್ ಆಗಿದ್ದೇನೆ. BNI ಎಲ್ಲ ಒಂದು ಯಾವುದೋ ಒಂದು ಸ್ಟಾರ್ಟ್ಅಪ್ ಕಂಪನಿ ಆಗಲಿ ಅಥವಾ ಕೆಲವೊಂದು ಕಂಪನಿ ಅವರು ಹೇಳ್ತಾರೆ ನಮಗೆ ಬಿಸ್ನೆಸ್ ಉಂಟು ಯಾಕೆ ಅಂತ. ಆದ್ರೆ ಬಿಸ್ನೆಸ್ಗೆ ಸೀಮಿತವಲ್ಲ BNI. ಅಪಾರ್ಟ್ ಫ್ರಮ್ ದಟ್ ಒಂದು ಒಳ್ಳೆ ಎನ್ವೈರ್ಮೆಂಟ್, ಒಂದು ಒಳ್ಳೆಯ ಒಂದು ರಿಲೇಶನ್ಶಿಪ್, ಇದಕ್ಕೆಲ್ಲಕ್ಕೂ BNI ಹೆಲ್ಪ್ ಆಗುತ್ತೆ. BNI ಇಸ್ ಅ ಗುಡ್ ಪ್ಲಾಟ್ಫಾರ್ಮ್. ನಮ್ಮ ಪರ್ಸನಲ್ ಲೈಫ್ಗೆ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ನಾವೀಗ BNI ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ ಅಂತ ಮಾಡ್ತಾ ಇದ್ದೇವೆ. ಇದೊಂದು ಎಲ್ಲರಿಗೂ ಓಪನ್ ಆಗಿದೆ. ಅಂದ್ರೆ ಎಲ್ಲರೂ ಬಂದು ಇದನ್ನು ಒಂದು ಉಪಯೋಗವನ್ನು ಇದು ಮಾಡಿ ಅಂತ ಹೇಳ್ತೇವೆ. ಜೊತೆಗೆ ಇದು ಮೋಹನ್ ರಾಜ್ ಅವರ ಒಂದು ಅನುಭವ ಬ್ಯೂಟಿಫುಲಿ ಎಕ್ಸ್ಪ್ಲೈನ್ಡ್. ಮೋಹನ್ ರಾಜ್ ಅವರು ಅವರಿಗೆ ಹೇಗೆ BNI ಸಪೋರ್ಟ್ ಆಯಿತು, ಸಪೋರ್ಟ್ ಸಿಸ್ಟಮ್ ಆಯಿತು ಅನ್ನುವಂಥದ್ದು ಎಲ್ಲರ ಜೊತೆಗಾಗಿ ಎಸ್ ಸರ್ ಗಣೇಶ್ ಶರ್ಮಾ ಅವರು ನಮ್ಮ ಮಂಗಳೂರಿನಲ್ಲಿ BNI ಮಾಡಬೇಕು ಅಂತ ಬಂದಾಗ ಈ ಹಿಂದೆ ಈಗ BNI ಪ್ರಾರಂಭ ಆಗಿ ಮಂಗಳೂರಿನಲ್ಲಿ ಎಷ್ಟು ವರ್ಷ ಆಯಿತು ಸರ್? ಈಗ ಎಕ್ಸಾಕ್ಟ್ಲಿ ನಾವು ಒಂದು 4.5 ವರ್ಷ ಆಯ್ತು. 2018 ಜೂನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಸರ್ ಸಚಿನ್ ನಾಡ್ಕ ಅವರು ಜಾಯ್ನ್ ಆಗಿ ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು. 4 ವರ್ಷ ಆಯ್ತು ಸರ್. ನಾವು 4 ವರ್ಷ ಆಯ್ತು. 4.5 ವರ್ಷದ ಹಿಂದೆ ಬಹುಶಃ ಗಣೇಶ್ ಶರ್ಮಾ ಅವರು ಮುಂದಾಳತ್ವವನ್ನು ವಹಿಸಿದ್ರಿ ಅಲ್ವಾ? ಹೇಗಿತ್ತು ಸರ್ ಫ್ರಮ್ ದ ಫಸ್ಟ್ ಡೇ ಮಂಗಳೂರಿನಲ್ಲಿ ಇಂತ ಒಂದು BNI ಸ್ಟಾರ್ಟ್ ಮಾಡ್ಬೇಕಂತ ಬಂದಾಗ? ಅಂದ್ರೆ ಡಿಫ್ರೆಂಟ್ ಟು ಡಿಫ್ರೆಂಟ್ ಅದರ್ ಸ್ಟೇಟ್ಸ್ ಆರ್ ಡಿಸ್ಟ್ರಿಕ್ಟ್ ಎಲ್ಲ ಹೇಗೆ ಸವಾಲುಗಳಿತ್ತ, ಹೇಗಿತ್ತು? ಯಾಕಂದ್ರೆ ಈಗಾಗಲೇ 20 ಜನರು ಸೇರಿಸುವುದೇ ಕಷ್ಟ, ಆದ್ರೆ 200 ಜನರು ಸೇರಿದ್ದಾರೆ ಅಂಡ್ ಲಾಭಾಂಶ ಮಾಡುತ್ತಾ ಇದೆ. ಏನ್ ಹೇಳ್ತೀವಿ? ಓಕೆ, BNIಗೆ 4 ವರ್ಷದಲ್ಲಿ ನಾವು ಮಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ರಿ. ಆದ್ರೆ ಅದಕ್ಕಿಂತ ಮುಂಚೆ ನನಗೆ ಒಂದು 7 ವರ್ಷದ BNIಯಲ್ಲಿ ನಾನು ಒಂದು ಸದಸ್ಯನಾಗಿದ್ದೆ. ನಾನು ಮೈಸೂರಲ್ಲಿ ನಾನು ಸದಸ್ಯನಾಗಿದ್ದೆ. ಹಾಗಾಗಿ BNI ಹೇಗೆ ವರ್ಕ್ ಆಗತ್ತೆ
BNI ಅಲ್ಲಿ ನನ್ನ ಬಿಸ್ನೆಸ್ ಅನ್ನು ನಾನು ತುಂಬಾ ಗ್ರೋ ಮಾಡಿದೆ ನಾನು. ಸೊ ನೋಡುವಾಗ ನಾವು ಪ್ರತಿ ಸಲ ನೋಡುವಾಗ ನಾವು ನಮ್ಮ ದಕ್ಷಿಣ ಕನ್ನಡ ಮಂಗಳೂರಲ್ಲಿ ಇಷ್ಟು ಪೊಟೆನ್ಷಿಯಲ್ ಇದೆ, ಮೈಸೂರಲ್ಲಿ ಸ್ಟಾರ್ಟ್ ಆಗಿದೆ, ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿದೆ, ಬಟ್ ಬೇರೆ ಕಡೆ ಸ್ಟಾರ್ಟ್ ಆಗಿಲ್ಲ. ಪೊಟೆನ್ಷಿಯಲ್ ಇದೆ ಇಲ್ಲಿ, ಬಿಸ್ನೆಸ್ ಮೆನ್ಗೆ ಇಷ್ಟು ಅವಕಾಶ ಇರುತ್ತೆ, ಇದನ್ನು ಜಾಸ್ತಿ ಮಾಡೋದಕ್ಕೆ ಇರುತ್ತೆ ಅಂತ ಹೇಳಿ ನಾನು ಅದಕ್ಕೆ ನಾನು ಧುಮುಕಿದೆ ಅದಕ್ಕೆ ಅಲ್ಲಿ ಧುಮುಕಿ ಇಲ್ಲಿ ಸ್ಟಾರ್ಟ್ ಮಾಡೋಣ, ಇಲ್ಲಿ ಎಂಟರ್ಪ್ರಿನರ್ಸ್ಗೂ ಇದು ಉಪಯೋಗ ಆಗಬೇಕು, ಇಂಥ ಒಳ್ಳೆ ಬಿಸ್ನೆಸ್ ಪ್ಲಾಟ್ಫಾರ್ಮ್, ಇಂಥ ಗ್ಲೋಬಲ್ ಪ್ಲಾಟ್ಫಾರ್ಮ್ ಇದೆ, ಇದನ್ನು ನಮ್ಮ ಮಂಗಳೂರಲ್ಲಿ ಇರೋವಂಥ ಅಥವಾ ದಕ್ಷಿಣ ಕನ್ನಡದಲ್ಲಿ ಇರೋವಂಥ ಎಲ್ಲರಿಗೂ ಎಂಟರ್ಪ್ರಿನರ್ಸ್ಗೆ ಉಪಯೋಗ ಆಗಬೇಕು ಅನ್ನೋ ಒಂದು ಇದರಲ್ಲಿ ನಾನು BNIಗೆ ಇಲ್ಲಿ ಬಂದೆ. ಹೇಳ್ಬೇಕಂದ್ರೆ ನನಗೆ ಯಾರು ಒಂದು ಕಾಂಟ್ಯಾಕ್ಟ್ ಇರಲಿಲ್ಲ ಇಲ್ಲಿ, ಬಟ್ ಆದ್ರೆ ಮೈಸೂರಿಂದ ಬಂದಾಗ ನಾನು ಮೈಸೂರಿಂದ ಬಂದೆ 2018 ನನಗೆ ಯಾವುದು ಕಾಂಟ್ಯಾಕ್ಟ್ ಇರಲಿಲ್ಲ. ಆದ್ರೆ ನಾವು ಹೇಳ್ತೀವಲ್ಲ, ನಾವು ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ ಅಥವಾ ರೆಫರೆನ್ಸಸ್ ಅಂತ ಹೇಳ್ತೀವಿ. ಸೊ ಅಲ್ಲೂ ನಾನು ಹಾಗೆ ಶುರು ಮಾಡಿದ್ದು. ಸೊ ನಾನು ರೆಫರೆನ್ಸಸ್ ನನ್ನ ಪರಿಚಯದಲ್ಲಿ ಇರೋಂಥವ್ರಿಗೆ ನಾನು ರೆಫರೆನ್ಸ್ ಕೇಳಿದೆ, ನಾನು ಹೀಗೆ BNI ಮಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಪರಿಚಯದಲ್ಲಿ ಇರೋವಂಥವ್ರು ಯಾರು ಮಂಗಳೂರಲ್ಲಿ ಇರೋವಂಥವ್ರು, ದಕ್ಷಿಣ ಕನ್ನಡದಲ್ಲಿ ಇರೋವಂಥವ್ರು ನೀವು ಪರಿಚಯ ಮಾಡಿಕೊಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ. ಸೊ ಹಾಗೆ ಒಬ್ಬರಿಂದ ಶುರು ಮಾಡಿ ಅಲ್ಲಿ ನಾವು ಇದನ್ನ ಈ ಕಾನ್ಸೆಪ್ಟ್ ಅನ್ನ ಅವತ್ತು ತೋರ್ಸೋದಕ್ಕೂ ನಮ್ಗೆ ಏನು ಇರ್ಲಿಲ್ಲ ಅಲ್ಲಿ. ಆವಾಗ ಬಂದು ನಾನು ಅದನ್ನ ಮಾತಾಡಿ ಶುರು ಮಾಡಿದಾಗ ಮಂಗಳೂರದ ಒಂದು ಮುಖ್ಯವಾದ ಒಂದು ಅಂಶ ಹೇಳ್ಬೇಕಂತ ಹೇಳಿದ್ರೆ, ಇಟ್ಸ್ ಎ ವೆರಿ ಎಂಟರ್ಪ್ರಿನರಲ್ ಸಿಟಿ. ಇಲ್ಲಿ ಎಂಟರ್ಪ್ರೈಸಿಂಗ್ ಸಿಟಿ. ಯಾಕೆಂದ್ರೆ ಹಲವಾರು ನೀವು ಯಾವುದೇ ಇದರಲ್ಲಿ ನೋಡಿದ್ರು ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್ ಕರ್ನಾಟಕದಲ್ಲಿ ನೀವು ನೋಡುವಾಗ ಮಂಗಳೂರು ಮಿಂಚೂಣಿಯಲ್ಲಿದೆ. ಅದು ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು ಅಥವಾ ಎನಿಥಿಂಗ್ ನೋಡುವಾಗ ನಮ್ಮ ಮಂಗಳೂರು ಯಾವಾಗ್ಲೂ ಮುಂದೆ ಇದೆ, ಯಾವಾಗ್ಲೂ ಅಲ್ಲಿ. ಸೊ ಹಾಗಾಗಿ ಇಟ್ಸ್ ಎ ವೆರಿ ಎಂಟರ್ಪ್ರೈಸಿಂಗ್ ಸಿಟಿ. ಅವರು ನೋಡಿದ್ರು ಕರೆಕ್ಟ್, ಇದು ಒಂದು ಒಳ್ಳೆ ಕಾನ್ಸೆಪ್ಟ್ ಎಲ್ಲ. ಆಮೇಲೆ ಇಲ್ಲಿ ಬಹಳಷ್ಟು ಜನ ತುಂಬಾ ಬುದ್ಧಿವಂತರು, ಅಂದ್ರೆ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಅವರು ರಿಸರ್ಚ್ ಮಾಡಿದ್ರು, ಹೋಗಿ ಚೆಕ್ ಮಾಡಿದ್ರು, ಇಂಟರ್ನೆಟ್ ನೋಡಿದ್ರು, ಅವ್ರಿಗೆ ಕೆಲವರು ಪರಿಚಯ ಇದ್ರು, ಬೇರೆ ಸಿಟಿಯಲ್ಲಿ ನಾವು ಇಂಥ ಕಡೆ ಇದೆ ಅಂದಾಗ ಅವರು ಕೇಳಿದ್ರು, ಅವ್ರಿಗೆ ನೋಡಿದ್ರು, ಇದು ಒಂದು ಒಳ್ಳೆ ಸಂಸ್ಥೆ ಅಂತ ಗೊತ್ತಾಯ್ತು. ಸೊ ಎಲ್ಲರೂ ಖಂಡಿತ ಅದಕ್ಕೆ ಕೈ ಜೋಡಿಸೋಕೆ ಶುರು ಮಾಡಿದ್ರು. ಅದು ನಾವು ಇವತ್ತು ಒಂದು 200 ಜನ ಸದಸ್ಯರಾಗಿ ನಾವು ಜೊತೆಗೆ ಕೆಲಸ ಮಾಡ್ತಾ ಇದ್ದೀವಿ. ನಿಜ ಸರ್. ಜೊತೆಗೆ BNI ಅಂತ ಬಂದಾಗ ಇಲ್ಲಿ ಕೆಲವು ವಿಭಾಗಗಳಿರುತ್ತೆ, ಚಾಪ್ಟರ್ಗಳಿರುತ್ತೆ, ನಾವು ನೋಡಿರ್ತೀವಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಜೊತೆಗೆ ಇನ್ನಿತರ ಮಾಧ್ಯಮಗಳಲ್ಲಿ ನೋಡಿದಾಗ ಈ ಚಾಪ್ಟರ್ಗಳ ಕಥೆ ಏನು, ಈ ಕೆಲಸಗಳು ಯಾವ ರೀತಿ ನಿರ್ವಹಿಸುತ್ತೆ ಏನು ಅನ್ನೋದು. ಓಕೆ, ನಾವು ಹೇಳಿದ ಹಾಗೆ ಮೇಯ್ನ್ ಆಗಿ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಬಿಸ್ನೆಸ್ ಕೊಡೋದಕ್ಕೆ, ಬಿಸ್ನೆಸ್ ಹೆಲ್ಪ್ ಮಾಡೋದಕ್ಕೋಸ್ಕರ, ಗ್ರೋ ಆಗೋದಕ್ಕೋಸ್ಕರ. ನಮ್ಮಲ್ಲಿ ಒಂದು ಮುಖ್ಯವಾದ ಅಂಶ ಏನಂತ ಹೇಳಿದ್ರೆ, ಮುಖ್ಯವಾದದ್ದು ಏನಂತ ಹೇಳಿದ್ರೆ, ನಮಗೆ ಗೊತ್ತಿರೋ ಹಾಗೆ ಎಲ್ಲ ಬಿಸ್ನೆಸ್ಗೂ ಕಾಂಪಿಟೇಷನ್ ಇರುತ್ತೆ. ಮಾರ್ಕೆಟಲ್ಲಿ ಹೋದರೆ ನೀವೊಂದು TV ಸ್ಟೋರ್ ಅಂತ ಹೇಳಿದ್ರೆ ಅದು 100 ಸ್ಟೋರ್ ಇದೆ, ಒಂದು ಮೊಬೈಲ್ ಸ್ಟೋರ್ ಅಂದರೆ 150 ಸ್ಟೋರ್ ಇರ್ಬೋದು ಅಂತ ಸುಮ್ಮನೆ ಹೇಳ್ತಾ ಇರೋದು. ಎಲ್ಲ ಬಿಸ್ನೆಸ್ಗೂ ಕಾಂಪಿಟೇಷನ್ ಇದೆ. ಆದರೆ ನಾವು BNI ಒಳಗಡೆ ಬಂದಾಗ ನಮ್ಮ ಮೆಂಬರ್ಸನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು, ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು ಕಾಂಪಿಟೇಷನ್ ಇಂದ ಅಂತ ನಮ್ಮ ಇದು. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಚಾಪ್ಟರ್ ಅಲ್ಲಿ ಒಬ್ಬರಿಗೆ ಒಂದು ಪ್ರೊಫೆಷನ್ಗೆ ಮಾತ್ರ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ, ಇವಾಗ ಡಾಕ್ಟರ್ ಸಚಿನ್ ನಡ್ಕ ಅವರಿದ್ದಾರೆ, ಅವ್ರದ್ದೊಂದು ಆಯುರ್ವೇದಿಕ್ ಥೆರಪಿ ಸೆಂಟರ್ ಅಂತ ಹೇಳಿದ್ರೆ, ಆ ಚಾಪ್ಟರ್ ಅಲ್ಲಿ ಒಬ್ರು ಆಯುರ್ವೇದಿಕ್ ಥೆರಪಿ ಸೆಂಟರ್ ಇರ್ತಾರೆ. ಇವಾಗ ಅಲ್ಲಿ ಕಂಪ್ಯೂಟರ್ ಸೇಲ್ಸ್ ಮಾಡೋರು ಇದ್ರೆ ಒಬ್ರು ಕಂಪ್ಯೂಟರ್ ಸೇಲ್ಸ್ ಮಾಡೋರು ಇರ್ತಾರೆ. ಹೀಗೆ ಒಬ್ಬರಿಗೆ ಒಂದು ವಿಭಾಗವನ್ನು ಕೊಡ್ತೀವಿ ನಾವು. ಸೊ ಒಂದು ಚಾಪ್ಟರ್ ಅಲ್ಲಿ ನೋಡುವಾಗ ನೀವು ಒಬ್ರು ಸಿವಿಲ್ ಕಾಂಟ್ರಾಕ್ಟರ್ ಇರ್ತಾರೆ, ಒಬ್ಬರೇ ಆರ್ಕಿಟೆಕ್ಟ್ ಇರ್ತಾರೆ, ಒಬ್ಬರೇ ಕಂಪ್ಯೂಟರ್ ಅವ್ರು ಇರ್ತಾರೆ, ಒಬ್ಬರೇ ಮೊಬೈಲ್ ಅವ್ರು ಇರ್ಬೋದು. ಹೀಗೆ ಒಬ್ರಿಗೆ ಒಂದು ಕೊಡೋದ್ರಿಂದ ಏನಾಗುತ್ತೆ, ಅಲ್ಲಿ ಇನ್ನೊಬ್ರು ಸೇರೋದಕ್ಕಾಗಲ್ಲ, ಕ್ಲಾಶ್ ಆಗಲ್ಲ. ಸೊ ಹಾಗಾಗಿ ನೋ ಕಾಂಪಿಟೇಷನ್. ಸೊ ಡಾಕ್ಟರ್ ಹೇಳಿದ್ರು ಈಗ ನಾವು ರಿಲೇಶನ್ಶಿಪ್ ಬಿಲ್ಡ್ ಮಾಡ್ತೀವಿ ಅಂತ. ಸೊ ಹಾಗಾಗಿ ಅವ್ರಿಗೆ ರಿಲೇಶನ್ಶಿಪ್ ಬಿಲ್ಡ್ ಮಾಡೋಕ್ಕಾಗತ್ತೆ, ಯಾರಿಗೂ ಹೆದರಿಕೆ ಇರೋದಿಲ್ಲ. ನಾನು ಮಾತಾಡೋದಕ್ಕೂ ಹೆದರಿಕೆ ಇರಲ್ಲ. ಸೊ ಹೇಳಿದ್ರು ಅವರು, ಒಬ್ರಿಗೆ ಪರಸ್ಪರ ಶೇರ್ ಮಾಡ್ತೀವಿ ನಮ್ಮ ನಾಲೆಜ್ ಅಂತ. ಇಬ್ರು ಇದ್ರೆ ಕಾಂಪಿಟೇಷನ್ ಇದ್ರೆ ನಾನು ಶೇರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ನಾವು ಒಬ್ರಿಗೆ ಒಂದು ಅವಕಾಶ ಮಾಡ್ತೀವಿ. ಸೊ ಹಾಗಾದ್ರೆ ಇವಾಗ ಡಾಕ್ಟರ್ ಇದ್ದಾರೆ, ಅವರು ಒಂದು ಚಾಪ್ಟರ್ ಅಲ್ಲಿ ಇದ್ದಾರೆ, ನಾಳೆ ಇನ್ನೊಬ್ರು ಡಾಕ್ಟರ್ ಬರ್ಬೋದು, ನಾನು ಈ BNI ಇದು ಒಂದು ಉಪಯೋಗ ಪಡಿಬೇಕು ಅಂತ ಹೇಳ್ಬೋದು. ಒಬ್ರು ಮೊಬೈಲ್ ಡೀಲರ್ ಇನ್ನೊಬ್ರು ಬರ್ತಾರೆ, ನಾನು ಇದು BNI ಇದು ಪಡಿಬೇಕು ಅಂತ ಹೇಳಿದಾಗ ಅವ್ರನ್ನ ನಾವು ನಿಮ್ಗೆ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ನಾವೇನ್ ಮಾಡ್ತೀವಿ, ಅವಾಗ ಅವ್ರಿಗೆ ಇನ್ನೊಂದು ಚಾಪ್ಟರ್ ನಾವು ಕೊಡ್ತೀವಿ. ಸೊ ಆ ಚಾಪ್ಟರ್ ಅಲ್ಲಿ ಫಾರ್ಮ್ ಮಾಡಿ ಅವ್ರಿಗೆ ಕೊಟ್ಟಾಗ ಏನಾಗತ್ತೆ, ಅವರು BNI ಉಪಯೋಗ ಪಡಿಬಹುದು ಅವರು. ಹಾಗಾಗಿ ಅದಕ್ಕೋಸ್ಕರ ನಮ್ಮಲ್ಲಿ ಬೇರೆ ಬೇರೆ ಚಾಪ್ಟರ್ ಅಲ್ಲಿ ನಮಗೆ ಅವಕಾಶ ಇರುತ್ತೆ. ಈ ಒಂದು ಕಾರಣಕ್ಕಾಗಿ ಬೇರೆ ಬೇರೆ ಚಾಪ್ಟರ್. ಪ್ರಸಕ್ತ ಮಂಗಳೂರಲ್ಲಿ ಎಷ್ಟು ಚಾಪ್ಟರ್ಗಳಿವೆ ಸರ್? ಈಗ ನಮ್ಮಲ್ಲಿ 4 ಚಾಪ್ಟರ್ ಇದೆ. ಹೇಗೆ ಹೆಸರು ಯಾವ ರೀತಿ ಬರುತ್ತೆ? ಹೆಸರು ಬಂದು ನಿಮಗೆ BNI ಆದಿ ಅಂತ ಇದೆ, BNI ಇನ್ಸ್ಪೈರ್ ಅಂತ ಇದೆ, BNI ಯುನೀಕ್ ಅಂತ ಇದೆ, ಹಾಗೆ BNI ಇನ್ಫಿನಿಟಿ ಅಂತ ಇದೆ. ಹಾಗೆ ಮುಂದಕ್ಕೆ ಇನ್ನೊಂದು ಚಾಪ್ಟರ್ ನಾವು
ಚಾಪ್ಟರ್ ಇನ್ನೂ ಒಂದು ಫಾರ್ಮ್ ಮಾಡ್ತಾ ಇದೀವಿ. ಓಕೆ, ಮೂವರು ಸಚಿನ್ ಅಡ್ಕೋ ಇನ್ಸ್ಪೈರ್ ಮೋಸ್ಟ್ಲಿ. ಸರ್ ತಾವು? ಅವರು ಎಸ್ ಸರ್ ತಾವು? ನಂದು ರೀಜನ್ ಅಂತ ಹೇಳ್ತೀವಿ, ಎಲ್ಲವನ್ನು ನಾನು ನೋಡ್ತೀನಿ, ಎಲ್ಲ ಚಾಪ್ಟರ್ ನಾನು ಸಪೋರ್ಟ್ ಮಾಡ್ತೀನಿ, ಅಲ್ಲಿ ಗೈಡ್ ಮಾಡ್ತೀನಿ, ಕೋಚ್ ಮಾಡ್ತೀವಿ. ನಮ್ಮ ಮೇನ್ ಇರೋದಂತ ಹೇಳಿದ್ರೆ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಟ್ರೈನಿಂಗ್ಸ್ ಅಂಡ್ ಲರ್ನಿಂಗ್ಸ್. BNI ಅಲ್ಲಿ ನಮ್ದು ಒನ್ ಆಫ್ ದಿ ಕೋರ್ ವ್ಯಾಲ್ಯೂಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ, ನಾನು ಕಲಿತ ಯಾವಾಗ ನಿಲ್ಲಿಸ್ತೀನಿ ಅವಾಗ ನನ್ನ ಬೆಳವಣಿಗೆ ನಿಲ್ಲುತ್ತೆ. ಸೊ ನಮ್ಮ BNI ಅಲ್ಲಿ ಒಂದು ಮುಖ್ಯವಾದದ್ದು ಏನಂತ ಹೇಳಿದ್ರೆ, ಬಿಸ್ನೆಸ್ ಮೆನ್ಗೆ ಪ್ರತಿ ವಾರ ಕಲಿಯೋದಕ್ಕೆ ಅವಕಾಶ ಮಾಡಬೇಕು ನಾವು. ಸೊ ಕಲಿಯೋದಕ್ಕೆ ತುಂಬಾ ನಾವು ಪ್ರಾಮುಖ್ಯ ಕೊಡ್ತೀವಿ ನಾವು. ಸೊ ಪ್ರತಿ ತಿಂಗಳು ನಮ್ಮದು 1-2 ಟ್ರೈನಿಂಗ್ ಇರುತ್ತೆ, ಬಿಸ್ನೆಸ್ ಸಂಬಂಧವಾದ ಟ್ರೈನಿಂಗ್ ಇರುತ್ತೆ. ಇದರಲ್ಲೆಲ್ಲ ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಅವರ ಬೆಳವಣಿಗೆಗೋಸ್ಕರ. ಎಸ್ ಸರ್. ಜೊತೆಗೆ ಈ ಬಾರಿಯ ಒಂದು ಎಕ್ಸ್ಪೋ, ಈ ಒಂದು ವಿಶೇಷತೆ ಏನು, ಇದರಲ್ಲಿ ಏನಿರುತ್ತೆ, ಯಾವ ರೀತಿಯ ಬ್ರ್ಯಾಂಡ್ಸ್ ಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ, ಸೊ ಯಾವ ರೀತಿ ಈ ಒಂದು ಬ್ರ್ಯಾಂಡ್ ಎಕ್ಸ್ಪೋ ಏನಿದೆ ಇದರಲ್ಲಿ ಯಾವ ರೀತಿ ಸದುಪಯೋಗ ಪಡೆದುಕೊಳ್ಬೇಕು, ಈ ಬಗ್ಗೆ ಎಸ್ ಸರ್ ಸಂಕ್ಷಿಪ್ತವಾಗಿರುತ್ತ ಚಿತ್ರಣವನ್ನ ಮೋಹನ್ ರಾಜ್ ಅವರು, BNI ಬಿಗ್ ಬ್ರ್ಯಾಂಡ್ಸ್ ಎಕ್ಸ್ಪೋದ ಚೇರ್ಮನ್, ಏನ್ ಹೇಳ್ತೀರಾ ಸರ್ ಈ ಬಾರಿಯ ಎಕ್ಸ್ಪೋ? ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ ಅಂಡ್ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಎಲ್ಲರೂ ಕೂಡ, ಏನ್ ಹೇಳ್ತೀರಾ ಸರ್? ಓಕೆ, BNI ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ 2022 ಅಂದರೆ ನಾಳೆ ಮತ್ತು ನಾಡ್ದು ಸೆಪ್ಟೆಂಬರ್ 10th and 11th ಆಗ್ತಾ ಇದೆ. ನಮ್ಮದು ಇದರಲ್ಲಿ ಬೇರೆ ಬೇರೆ ಒಂದು ಪ್ರಾಡಕ್ಟ್ನವರು, ಈಗ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಮೆಟೀರಿಯಲ್ ಇರ್ಬೋದು, ಅಥವಾ ಫರ್ನಿಚರ್ ಆಗಿರ್ಬೋದು, ಫ್ಲೈವುಡ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಆಟೋಮೊಬೈಲ್, ಬೇರೆ ಬೇರೆ ರೀತಿಯವರು ಇರ್ತಾರೆ. 80ಕ್ಕಿಂತಲೂ ಹೆಚ್ಚು ಸ್ಟಾಲ್ಸ್ ಇದೆ. ಆಗಿರುವಾಗ ಬಂದವರಿಗೆ ಕೆಲವೊಂದು ಕಡೆ ಅವರು ಪರ್ಚೇಸ್ ಮಾಡ್ಬೋದು, ಕೆಲವೊಂದು ಕಡೆ ವಿಂಡೋ ಶಾಪಿಂಗ್ ಥರನೇ ಅವರು ಅದನ್ನು ನೋಡಿ ಅರ್ಥ ಮಾಡಿಕೊಂಡು ನೆಕ್ಸ್ಟಿಗೆ ಅವರಿಗೆ ಫ್ಯೂಚರ್ಗೆ ಬೇಕಾಗ್ತದೆ. ಆವಾಗ ತಕ್ಷಣ ಇದು ಮಾಡೋ ಬದಲು ಇದರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡು ಹೋದರೆ ಆವಾಗ ಅವರಿಗೆ ಅಟ್ಲೀಸ್ಟ್ ಒಂದು ಒನ್ ಅವರ್ ಅವರ ಕೈಯಲ್ಲಿ ಹಿಡ್ಕೊಂಡು ಬಂದರೆ ಆವಾಗ ಎಲ್ಲ ಕಡೆಯಲ್ಲೂ ಕರೆಕ್ಟಾಗಿ ಅರ್ಥ ಮಾಡಿ ಟೆಕ್ನಿಕಲ್ ಆಗಿ ಅದರ ಬಗ್ಗೆ ನಾಲೆಜ್ ತೆಗೆದುಕೊಂಡು ಎಕ್ಸಿಬಿಷನಲ್ಲಿ ಅದನ್ನು ಮತ್ತೆ ಇನ್ ಫ್ಯೂಚರ್ ಯಾರಿಗಾದರೂ ಬೇಕಾದಾಗ ಅಥವಾ ಅವರಿಗೆ ಬೇಕಾದಾಗ ಇದನ್ನು ಸಂಕ್ಷಿಪ್ತವಾಗಿ ಅವರಿಗೆ ಮಾಡಲಿಕ್ಕೆ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಏನಂದ್ರೆ, ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ನಾವು ಹರಿಬರಿಯಲ್ಲಿರ್ತೇವೆ, ಅಥವಾ ನಾವೇ ಒಂದು ಮನೆ ಕಟ್ಟಬೇಕಾದ್ರೆ ನಮಗೆ ತುಂಬಾ ಅದು ಮಾಡಬೇಕು ಇದು ಮಾಡಬೇಕು ಅಂತ ಎಲ್ಲ ಇರ್ತದೆ. ಅದೇ ಇಲ್ಲಿ ಬಂದ್ರೆ ಒಂದೇ ಸೂರ್ಯನಡಿಯಲ್ಲಿ ಎಲ್ಲ ಪ್ರಾಡಕ್ಟ್ಗಳು ಇದೆ ಅಂತ ಹೇಳುವಾಗ ಅಷ್ಟೊಂದು 80ಕ್ಕಿಂತ ಜಾಸ್ತಿ ಸ್ಟಾಲ್ ಇದೆ. ಅಷ್ಟೊಂದು ಮಂದಿ ಅವರ ಪ್ರಾಡಕ್ಟ್ ಬಗ್ಗೆ, ಅದು ಕೂಡ ಹೆಚ್ಚಿನಾಗಿ ಡಿಸಿಷನ್ ಮೇಕರ್ಸೇ ಅಲ್ಲಿದ್ದು, ಅವರು ಅಲ್ಲಿ ಇರ್ತಾರೆ ಮತ್ತು ಅದನ್ನು ಕೂಲಂಕುಷವಾಗಿ ಚೆನ್ನಾಗಿ ಅದರ ಬಗ್ಗೆ ತಿಳಿಯಾಗಿ ಹೇಳ್ತಾರೆ. ಮತ್ತೆ ಅದು ಬಿಟ್ಟು ಕೆಲವೊಂದು ಪ್ರಾಡಕ್ಟ್ಗಳು ಆ ದಿವಸ ಒಂದು ಆಫರ್ ಅಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಡಿಸ್ಕೌಂಟ್ ಕೂಪನ್ ಕೂಡ ಕೊಡ್ತಾರೆ, ಮತ್ತೆ ಡೀಟೇಲ್ ಆಗಿ ವಿಷಯ ತಿಳ್ಕೊಳ್ತಾರೆ. ಆವಾಗ ಬಂದವರಿಗೆ ಒಳ್ಳೆ ರೀತಿಯಲ್ಲಿ ಒಂದು 80ಕ್ಕಿಂತ ಜಾಸ್ತಿ ಸ್ಟಾಲ್ ಅನ್ನು ನೋಡ್ಲಿಕ್ಕೆ ಆಗ್ತದೆ. ಅದು ಬಿಟ್ಟು ವಿಶೇಷವಾಗಿ ಅಂತ ಹೇಳಿದ್ರೆ ಅದರ ಬಗ್ಗೆ ಕೂಲಂಕುಷವಾಗಿ ಡೀಟೇಲ್ ಆಗಿ ಮಾಹಿತಿ ಸಿಗ್ತದೆ. ಮತ್ತೊಂದು, ನಾವು ಅದರೊಂದು ಎಕ್ಸ್ಪೋ ಡೈರೆಕ್ಟರಿ ಅಂತ ಮಾಡಿದ್ದೇವೆ. ಬಂದವರಿಗೆ ಅದರ ಎಷ್ಟು ಮಂದಿ ಎಕ್ಸ್ಪೋದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅದಕ್ಕೊಂದು ಅವರಿಗೊಂದು ಡೈರೆಕ್ಟರಿ ಅಂತ ಇದೆ, ಆ ಪುಸ್ತಕವನ್ನು ನಾವು ಅವರಿಗೆ ಕೊಡ್ತೇವೆ. ಯಾವಾಗ ಅವರಿಗೆ ಅದರದ್ದು ನೀಡಿ ಇದೆ ಆವಾಗ ಅದನ್ನು ತೆಗೆದು ಅವರಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಮಾತಾಡ್ಬೋದು, ಮತ್ತೆ ಅದರ ಬಗ್ಗೆ ಅದನ್ನು ತೆಗೆದುಕೊಳ್ಬಹುದು. ಈ ಒಂದು ಎಕ್ಸ್ಪೋ ನಮ್ಮ TMFI ಹಾಲ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಎಕ್ಸಿಬಿಷನ್ ಹಾಲ್ ಅಂತ ಇದೆ, ಅಲ್ಲಿ ನಡೀತಾ ಇದೆ. ನಮಗೆ ಒಂದು 8,000ಕ್ಕಿಂತ ಒಂದು 10,000 ಜನ ಅಷ್ಟು ಎಕ್ಸ್ಪೆಕ್ಟೇಷನ್ ನಾವು ಇವಾಗ ಇದೆ, ಎಲ್ಲ ಕಡೆ ಒಂದು ಪಬ್ಲಿಸಿಟಿ ಕೊಟ್ಟು. ಈ ಒಂದು ಎಕ್ಸ್ಪೋ ಸ್ಟಾಲ್ಗೆ ಬಂದಾಗ ಅವರಿಗೆ ಇದರಿಂದ ತುಂಬಾ ಬೆನಿಫಿಟ್ ಆಗ್ತದೆ. ಆದಷ್ಟು ಮಂದಿ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಗಂಡ ಹೆಂಡತಿ ಮತ್ತು ಮಕ್ಕಳು ಒಂದು ಆದಿತ್ಯವಾರ ವೀಕೆಂಡ್ ಅನ್ನು ಇಲ್ಲಿಗೆ ಬಂದು ಕಳೆದರೆ ಇನ್ ಫ್ಯೂಚರ್ಗೆ ಅರ್ಜೆಂಟ್ಗೆ ಏನಾದರೂ ಬೇಕಾದಾಗ, ಮನೆ ಕಟ್ಟಬೇಕು ಅಥವಾ ಬೇರೆ ಬೇರೆ ಇದ್ದಾಗ ಅಲ್ಲಿ ಒಂದು ರಪ್ಪವಾಗಿ ಪರ್ಚೇಸ್ ಮಾಡ್ಲಿಕ್ಕೆ ಆಗ್ತದೆ ಅಥವಾ ರಪ್ಪ ಡಿಸಿಷನ್ ತೆಗಿಲಿಕ್ಕೆ ಆಗ್ತದೆ ಅಂತ ಹೇಳ್ತೇನೆ. ಆದಷ್ಟು ಮಂದಿ ಬನ್ನಿ. ಈ ಒಂದು BNI ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ 2021 ಸದುಪಯೋಗ ಪಡಿಸಿ ನಿಮಗೆ ಮತ್ತು ನಿಮ್ಮ ಫ್ರೆಂಡ್ಸ್ನವರಿಗೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಮನೆ ಕಟ್ಟಿಯಾಗಿದೆ ಎಲ್ಲವೂ ಆಗಿದ್ರು ನಿಮ್ಮ ಫ್ರೆಂಡ್ಸ್ನವರಿಗೆ ಗೈಡ್ ಮಾಡ್ಬೋದು. ನಮ್ದು ಇದು ರೆಫರಲ್ ಆರ್ಗನೈಸೇಷನ್. ಅದೇ ರೀತಿ ನೀವು ಕೂಡ ಬೇರೆಯವರಿಗೆ ರೆಫರ್ ಮಾಡಿ, ಅವ್ರಿಗೆ ಕೂಡ ಖುಷಿ ಆಗ್ತದೆ. ಹೆಚ್ಚಾಗ ಈಗ ಸರ್ ಹೇಳಿದಾಗೇನೆ ಒಂದು ಮೊಬೈಲ್ ಖರೀದಿ ಮಾಡಬೇಕಾದ್ರೆ ನಾವು 10 ಮಂದಿ ಹತ್ರ ಕೇಳ್ತೇವೆ ಯಾವ್ದು ಮೊಬೈಲ್ ಚೆನ್ನಾಗುಂಟು ಅಂತ. ಅದೇ ರೀತಿ ಇದನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ನೀವು ನಿಮ್ಮ ಫ್ರೆಂಡ್ಸ್ನವರಿಗೆ ರೆಫರ್ ಮಾಡ್ಬೋದು ಅಂತ ಹೇಳ್ತೇನೆ ನಾನು. ಕರೆಕ್ಟ್. ಜೊತೆಗೆ ಬಿಗ್ ಬ್ರ್ಯಾಂಡ್ಸ್ ಎಕ್ಸ್ಪೋ ಯಾವ ರೀತಿ ನಡೆಯುತ್ತೆ ಅನ್ನುವಂಥದ್ದು ಈಗಾಗಲೇ ಹೇಳಿದ್ದಾರೆ. ಜೊತೆಗೆ ಇವೆಲ್ಲದರ ಜೊತೆಗೆ ಕಮಿಟಿ ಮೆಂಬರ್ ಕೂಡ ಹೌದು ಸಚಿನ್ ನಡ್ಕೋ ಅವರು. ಸರ್, ತಾವೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಬಾರಿ ಎಕ್ಸ್ಪೋದಲ್ಲಿ? ಏನೆಲ್ಲ ಸ್ಪೆಷಾಲಿಟಿಗಳು ಇರ್ಬೋದು, ತಾವು ಈ ರೀತಿ ಎಫೆಕ್ಟಿವ್ ಆಗಬೇಕು ಅಂತ ಬಂದಾಗ ಏನ್ ಹೇಳ್ತಾರೆ ಎಕ್ಸ್ಪೋ? ಖಂಡಿತವಾಗಿ ಇದೊಂದು ಒಳ್ಳೆ ಕಾರ್ಯಕ್ರಮ ನಮ್ಮ BNI ಸಂಸ್ಥೆಯ ಮೂಲಕ ನಾವು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಮೆಂಬರ್ಸ್ ಯಾರಿದ್ದಾರೆ, ನಮ್ಮ ಚಾಪ್ಟರ್ ಮೆಂಬರ್ಸ್, ಬೇರೆ ಬೇರೆ ಚಾಪ್ಟರ್ ಮೆಂಬರ್ಸ್ ಏನಿದ್ದಾರೆ, ಅವರ ಪ್ರಾಡಕ್ಟ್ ಇರ್ಬೋದು ಅಥವಾ ಅವರ ಸರ್ವಿಸ್ ಅನ್ನು ಒಂದು ಎಕ್ಸ್ಪೋದಲ್ಲಿ ಇಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದೇವೆ. ಅದೇ ರೀತಿ ಮಂಗಳೂರಿನ ಜನತೆ ನಮ್ಮ ಸಂಸ್ಥೆಯಲ್ಲಿರುವಂತಹ ಬೇರೆ ಬೇರೆ ಮೆಂಬರ್ಗಳದ್ದು ಪ್ರಾಡಕ್ಟ್ ಇರ್ಬೋದು ಅಥವಾ ಅವರ ಸರ್ವಿಸ್ ಅನ್ನು ಒಂದು ತಿಳ್ಕೊಳ್ಳಿಕ್ಕೆ ಒಂದು ಸೂರಿನ ಅಡಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಖಂಡಿತವಾಗಿ ಈ ಕಾರ್ಯಕ್ರಮಕ್ಕೆ ಜನಗಳು ಬಂದ್ರೆ ಒಂದೇ ಪ್ಲೇಸ್ ಅಲ್ಲಿ ಅವರಿಗೆ ಬೇರೆ ಬೇರೆ ಸರ್ವಿಸ್ ಇರ್ಬೋದು ಅಥವಾ ಇಂಡಸ್ಟ್ರಿ ಇರ್ಬೋದು ಅಥವಾ ಯಾವುದೇ ರಿಲೇಟೆಡ್ ವ್ಯಾಪಾರಕ್ಕೆ ಅನುಗುಣವಾಗಿರುವಂತಹ ಯಾವುದೇ ಒಂದು ಅವರಿಗೆ ಮಾಹಿತಿ ಬೇಕಾದ್ರೆ
ನಮಗೆ ಖಂಡಿತವಾಗಿ ಈ ಪ್ಲೇಸಲ್ಲಿ ಅವರಿಗೆ ಖಂಡಿತವಾಗಿ ಸಿಗ್ತದೆ. ಬಿಕಾಸ್ ಇಲ್ಲಿ ನಮ್ಮ ಮಂಗಳೂರಿನ ಮುಖ್ಯ ಒಂದು ಬಿಸ್ನೆಸ್ ಮಾಡುವಂತ ಆರ್ಗನೈಸೇಷನ್ ಇರ್ಬೋದು, ಬ್ರ್ಯಾಂಡ್ಗಳು ಇರ್ಬೋದು, ಒಂದೇ ಪ್ಲೇಸ್ ಅಲ್ಲಿ ಸಿಗ್ತದೆ. ನೀವು ಬೇರೆ ಬೇರೆ ಕಡೆ ಸಿಟಿಯಲ್ಲಿ ಹೋಗುವಂತ ಬದಲಿಗೆ ಮುಖ್ಯವಾಗಿ ನಿಮಗೆ ಅಲ್ಲಿ ಓನರ್ಸ್ ಸಿಗುವಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಓನರ್ಗೆ ಬೇಗ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡುವಂತ ಒಂದು ಚಾನ್ಸಸ್ ಖಂಡಿತವಾಗಿ ಈ ಎಕ್ಸ್ಪೋದಲ್ಲಿ ನಿಮಗೆ ಸಿಗುವಂತ ಚಾನ್ಸಸ್ ಇರ್ತದೆ. ಅದರೊಟ್ಟಿಗೆ ನಿಮಗೆ ಕೂಲಂಕುಷವಾಗಿ 2 ದಿವಸ ಇರ್ತದೆ. ಸೊ 2 ದಿವಸ ನಿಮಗೆ ಖಂಡಿತವಾಗಿ ಅವರ ಪ್ರಾಡಕ್ಟ್ ಏನು, ಅವರ ಸರ್ವಿಸ್ ಏನು, ಅಥವಾ ಅವರ ಪ್ಲಸ್ ಪಾಯಿಂಟ್ ಏನು ಅವರ ಪಾಸಿಟಿವ್ ಆಗಿ ಅವರು ವ್ಯಾಪಾರ ಮಾಡ್ತಾರೆ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಖಂಡಿತವಾಗಿ ಇದೊಂದು ಒಳ್ಳೆ ಪ್ಲೇಸ್ ಅಂತ ತಿಳ್ಕೊಳ್ತೇನೆ. ಅದೇ ರೀತಿ ಒಂದು ಸ್ಯಾಟರ್ಡೆ ಮತ್ತು ಸಂಡೇ ಇದೆ. ಸೊ ಖಂಡಿತವಾಗಿ ಒಂದು ಫ್ರೀ ಇರುವಂಥ ದಿನ, ಎಲ್ಲರೂ ಒಂದು ರೌಂಡ್ ಬಂದು ಅದನ್ನು ಸದುಪಯೋಗ ಮಾಡ್ಕೊಳ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಓಕೆ ಸರ್, ಇಲ್ಲಿ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋದಲ್ಲಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥವ್ರು ಯಾರು ಅಂತ ಬಂದಾಗ, ಈ ಬ್ರ್ಯಾಂಡ್ಗಳು ಅಥವಾ ಈ ಕಂಪನಿಗಳು ಅಂತ ಬಂದಾಗ BNI ನ ಮೆಂಬರ್ಸ್ಗಳು 200 ಜನರು ಮೆಂಬರ್ಸ್ಗಳಿದ್ದಾರೆ ಅವರುಗಳು. ಜೊತೆಗೆ ಇಲ್ಲಿ ಆ ಒಂದು ಎಕ್ಸ್ಪೋಗೆ ಬರುವಂತವ್ರು ಔಟ್ಸೈಡರ್ಸ್ ಬರ್ಬೋದಾ, ಹೇಗೆ ಔಟ್ಸೈಡರ್ಸೇ ಅಲ್ಲಿ ವಿಸಿಟರ್ಸ್ ಆಗಿರ್ತಾರೆ, ಹೇಗೆ? ಎಲ್ಲರೂ ಬರ್ಬೋದು, ನಮ್ಮ ಮೆಂಬರ್ಸ್ಗಳು ಬರ್ತಾರೆ, ಅವರ ಫ್ಯಾಮಿಲಿ ಬರ್ತಾರೆ, ಅದರೊಟ್ಟಿಗೆ ಔಟ್ಸೈಡರ್ಸ್. ನಾವು ಈ ಪ್ರೋಗ್ರಾಮ್ ಅನ್ನು ಮೇನ್ ಆಗಿ ಪಬ್ಲಿಕ್ ಮಾಡ್ತಿದ್ದೇವೆ, ಪಬ್ಲಿಕ್ ಅವರಿಗೆ ಮಾಡ್ತಿದ್ದೇವೆ ನಾವು. ಅದು ಕೇರಳದವರು ಇರ್ಬೋದು ಅಥವಾ ಕೊಡಗಿನವರು ಇರ್ಬೋದು, ಬೇರೆ ಬೇರೆ ಕಡೆಯಿಂದ ನಾವು ರೀಚ್ ಆಗಿದ್ದೇವೆ. ಅವರು ಸಹ ಖಂಡಿತವಾಗಿ ಬರ್ಬೋದು. ಬಿಕಾಸ್ ಮಂಗಳೂರು ಅಂತ ಹೇಳುವಂಥದ್ದು ಈಗ ಬೇರೆ ಬೇರೆ ಕಡೆಗೆ ರೀಚ್ ಆಗಿದೆ. ಇಲ್ಲಿಂದ ಬೇರೆ ಬೇರೆ ಡೀಲರ್ಸ್ ಇದ್ದಾರೆ, ಅದು ಉಡುಪಿಯವರಾಗಿರ್ಬೋದು ಅಥವಾ ಈಚೆ ಉಡುಪಿಯವರಾಗಿರ್ಬೋದು ಅಥವಾ ಈಚೆ ಕೂರ್ಗೋರಾಗಿರ್ಬೋದು, ಅವರ ಡೀಲರ್ಸ್ ನೆಟ್ವರ್ಕ್ ಇರ್ತದೆ. ಅಂಥವ್ರಿಗೆ ಸಹ ಇಲ್ಲಿ ಮೇನ್ ಒಂದು ಬಿಸ್ನೆಸ್ ಹಬ್ ಅಂತ ಹೇಳುವಾಗ ಇಲ್ಲಿಗೆ ಬಂದ್ರೆ ಅವರಿಗೆ ಒಂದು ಕನೆಕ್ಟ್ ಮಾಡ್ಲಿಕ್ಕೆ ಅಂತ ಹೇಳುವಂತ ಒಂದು ಒಳ್ಳೆಯ ಒಂದು ಚಾನ್ಸ್ ಸಿಗಿದೆ. ಖಂಡಿತವಾಗಿ ಅವರು ಬಂದು ಮೀಟ್ ಮಾಡಿ ಅವರ ಮೂಲಕ, ಈ ಸಂಸ್ಥೆಯ ಮೂಲಕ ಅವರು ಸಹ ಒಂದು ಜೋಡಣೆ ಮಾಡಿಕೊಂಡು ಬೆಳಿಬಹುದಂತ ಒಂದು ಸಾಧ್ಯತೆ ಇರ್ತದೆ. ಸೊ ಖಂಡಿತವಾಗಿ ಇದು ಪಬ್ಲಿಕ್ ಪ್ರೋಗ್ರಾಮ್, ಯಾರು ಬೇಕಾದ್ರೂ ಖಂಡಿತವಾಗಿ ಬರಬಹುದು. ಸೊ ಬಂದು ಅದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊತಿದ್ದೇನೆ. ಓಕೆ ಸರ್, ಮತ್ತೊಂದು ಪ್ರಶ್ನೆ, ಈಗ ಪಬ್ಲಿಕ್ ಅವರು ಬಂದ್ರೆ ಇನ್ನಿತರ ಕಡೆಗಳ ಎಕ್ಸಿಬಿಷನ್ ಅಥವಾ ಇನ್ನಿತರ ಕಡೆಗಳಿಗೆ ನೇರವಾಗಿ ಬಿಸ್ನೆಸ್ಗೆ ಹೋದಾಗ, ಬಿಸ್ನೆಸ್ ಡೀಲ್ ಮಾಡಿದಾಗ, ಇಲ್ಲಿ ಈ ಎಕ್ಸ್ಪೋಗೆ ಬಂದಾಗ ಪಬ್ಲಿಕ್ ನವರಿಗೆ ಏನು ಫೆಸಿಲಿಟಿ ಸಿಗುತ್ತೆ ಅಥವಾ ಏನು ಡಿಫ್ರೆನ್ಸ್ ಏನಿರುತ್ತೆ ಅನ್ನೋದು ಬರುತ್ತೆ? ಅದೇ ಬೇರೆ ಬೇರೆ ಆಫರ್ಗಳನ್ನು ನಮ್ಮ ಸ್ಟಾಲ್ ಮೆಂಬರ್ಸ್ ಕೊಡ್ತಾ ಇದ್ದಾರೆ. ಡೆಫಿನೆಟ್ ಆಗಿ ಅದನ್ನು ಅವರು ಸದುಪಯೋಗ ಮಾಡ್ಕೊಳ್ಬಹುದು. ಅದರೊಟ್ಟಿಗೆ ಮುಖ್ಯವಾಗಿ ಒಂದು ಮಾಹಿತಿ, ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಹೋದಾಗ, ಈಗ ಒಂದು ಇಂಜಿನಿಯರ್ಸ್ ಇರ್ಬೋದು ಅಥವಾ ಒಂದು ಯಾವುದೇ ಒಂದು ಸಂಸ್ಥೆ ಇರ್ಬೋದು, ಅದರ ಮಾಹಿತಿ ನಮಗೆ ಕರೆಕ್ಟ್ ಆಗಿ ನಮಗೆ ತಿಳ್ಕೊಬೇಕಾದ್ರೆ ಅಲ್ಲಿ ನಾವು ಕರೆಕ್ಟ್ ಆಗಿ ಕೂತ್ಕೊಂಡು ಮಾತಾಡುವಂತ ಒಂದು ವ್ಯವಸ್ಥೆ ಬೇಕು. ನಾವು ಅದನ್ನು ಇಲ್ಲಿ ಮಾಡಿದ್ದೇವೆ. ಇಲ್ಲಿ ಮುಖ್ಯವಾಗಿ ಓನರ್ಸ್ ಯಾರಿದ್ದಾರೆ ಅವರು ಓನರ್ಸ್ ಆಗಿ ಅಲ್ಲಿ ಇರ್ತಾರೆ. ಅವರ ಹತ್ರ ನೀವು ಡೈರೆಕ್ಟ್ ಆಗಿ ಒಂದು ಮಾತಾಡುವಂತ ಒಂದು ಚಾನ್ಸಸ್ ನಿಮಗೆ ಇರ್ತದೆ. ಸೊ ಅದರಿಂದಾಗಿ ಖಂಡಿತವಾಗಿ ಅವರಿಗೆ ಪ್ರಯೋಜನ ಆಗ್ಬೋದು ಅಂತ ನಾನು ಹೇಳ್ತೇನೆ. ಓಕೆ ಓಕೆ. ಜೊತೆಗೆ ಗಣೇಶ್ ಶರ್ಮಾಜಿ, ಎಕ್ಸ್ಪೋ ಬಗ್ಗೆ ತಾವು ಒಂದು ಮೈಂಡ್ ಸೆಟ್ ಇಡ್ತೀರಾ, ಒಂದು ವಿಷನ್ ಇರುತ್ತೆ, ಈ ರೀತಿ ಇರ್ಬೇಕಾದ್ರೆ ಪ್ರತಿ ಬಾರಿ ವಿಷನ್ ಇಟ್ಕೊಂಡೆ ತಾವು ಮಾಡಿದವರು ಎಲ್ಲ ಕೆಲಸ ಕಾರ್ಯಗಳನ್ನ. ಹಾಗಾಗಿ ಮಂಗಳೂರಲ್ಲಿ BNI ಇಷ್ಟು ಸಕ್ಸಸ್ ಅನ್ನ ಕಂಡಿರುವಂತದ್ದು. ಸೊ ಎಕ್ಸ್ಪೋದ ವಿಷನ್, ತಮ್ಮ ವಿಷನ್ ಏನು, ಏನ್ ಹೇಳ್ತೀರಾ? ಎಕ್ಸ್ಪೋ ಬಗ್ಗೆ ಮಾತುಕತೆ ಮೊದಲನೇದಾಗಿ ಆ ವಿಷನ್ ಏನು, ಯಾವ ರೀತಿ ಇದೆ? ಓಕೆ, ನಾವು ಈ ಎಕ್ಸ್ಪೋ ಮಾಡಬೇಕಂತ ಹೇಳಿ ನಾವು ಒಂದು 2 ವರ್ಷದ ಹಿಂದೆನೆ ಮಾಡಬೇಕಂತ ಇದ್ವಿ. ಆದರೆ ನಮ್ಮ ಕೋವಿಡ್ ಟೈಮ್ ಆಗಿದ್ರಿಂದ ನಮಗೆ ಅವಾಗ ಮಾಡೋಕ್ಕಾಗಲಿಲ್ಲ. ಆದರೆ ಆವಾಗ ಆನ್ಲೈನ್ ಎಕ್ಸ್ಪೋ ಮಾಡಿದ್ವಿ. ಆನ್ಲೈನಲ್ಲಿ ಎಕ್ಸ್ಪೋ ಮಾಡಿದಾಗಲೂ, ವರ್ಚುವಲ್ ಎಕ್ಸ್ಪೋ ಮಾಡಿದಾಗಲೂ ನಮಗೆ ಒಂದು ಒಳ್ಳೆ ಸಪೋರ್ಟು ಮತ್ತು ಒಳ್ಳೆ ಪ್ರೋತ್ಸಾಹ ಸಿಕ್ತು ಎಲ್ಲರಿಂದನೂ, ಪಬ್ಲಿಕ್ಕಿಂದನೂ. ಆವಾಗ್ಲೂ ಆಲ್ಮೋಸ್ಟ್ ಅವಾಗ್ಲೂ ಆನ್ಲೈನ್ ಎಕ್ಸ್ಪೋ ಮಾಡಿದಾಗ್ಲೂ ನಮಗೆ ಆಲ್ಮೋಸ್ಟ್ ಒಂದು 2,500 ಜನ ನಮ್ಮ ಆನ್ಲೈನ್ ಎಕ್ಸ್ಪೋನು ಅಟೆಂಡ್ ಮಾಡಿದ್ರು ಆವಾಗ್ಲೂ. ನಾವು ಅದಾದ ಮೇಲೆ ಈ ವರ್ಷ ನಾವು ಮಾಡಬೇಕು, ಎಕ್ಸ್ಪೋ ಮಾಡಬೇಕು ಅಂತ ಹೇಳಿದಾಗ ನಾವು ವೆರಿ ಕ್ಲಿಯರ್ ಇದ್ವಿ, ಒಂದು ಪ್ರೊಫೆಷನಲ್ ಬಿಸ್ನೆಸ್ ಎಕ್ಸ್ಪೋ ಮಾಡಬೇಕು ನಾವು ಮಂಗಳೂರಲ್ಲಿ. ಸೊ ಸುಮ್ಮನೆ ನಾವು ಒಂದು ಏನೋ ಒಂದು ಎಕ್ಸ್ಪೋ ಅಲ್ಲ, ಇಟ್ ಶುಡ್ ಬಿ ಅ ವೆರಿ ಪ್ರೊಫೆಷನಲಿ ಮ್ಯಾನೇಜ್ಡ್ ಎಕ್ಸ್ಪೋ ಅಲ್ಲಿ. ಸೊ ಈ ಪ್ರೊಫೆಷನಲಿ ಮ್ಯಾನೇಜ್ ಎಕ್ಸ್ಪೋ ಮಾಡುವಾಗ ನಾವು ಮಾಡಬೇಕು, ಅದೇ ಥರ ನಾವು ಜನನ ಮುಟ್ಟಬೇಕು. ಯಾಕೆಂದರೆ ನಾವು ಪ್ರತಿ ಸಲ ನಮ್ಮ BNI ಮೀಟಿಂಗ್ಸ್ ಮಾಡುವಾಗ ನಾವು ನೋಡಿದ್ವಿ, ಹಲವಾರು ಗಣ್ಯ ವ್ಯಕ್ತಿಗಳಿರ್ಬೋದು, ಹಲವಾರು ಪಬ್ಲಿಕ್ ಯಾರು ನಮ್ಮ ಮೀಟಿಂಗ್ಸ್ ಅಟೆಂಡ್ ಆಗಿದ್ದಾರೆ, ಅವ್ರು ಬಂದು ಹೇಳೋರು, ಮಂಗಳೂರಲ್ಲಿ ನನಗೆ ಈ ಥರ ಇಷ್ಟೊಂದು ಥರ ಬಿಸ್ನೆಸ್ ಇದೆ ಅಂತಲೇ ನಂಗೆ ಗೊತ್ತಿರಲಿಲ್ಲ. ಈ ಥರ ಬಿಸ್ನೆಸ್ಗಳಿಗೆ ನಾವು ಬೇರೆ ಕಡೆ ಹೋಗಿ ನಾವು ವ್ಯಾಪಾರ ಮಾಡ್ತಾ ಇದ್ವಿ, ದೊಡ್ಡ ಸಿಟಿಯಲ್ಲಿ ಮಾತ್ರ ಇದು ಅವಕಾಶ ಇದೆ ಅನ್ಸುತ್ತೆ, ನಮಗೆ ಅವಕಾಶ ಇಲ್ಲ ಅನ್ಸುತ್ತೆ ಅಂತ ಎಲ್ಲ ತುಂಬ ಜನ ಹೇಳ್ತಾ ಇದ್ರು. ಸೊ ನಮ್ಮ ಉದ್ದೇಶ ಏನಂತ ಇದ್ರೆ, ನಮ್ಮ ಬಿಸ್ನೆಸ್ ಲೋಕಲ್ ಕಮ್ಯುನಿಟಿಯಲ್ಲಿ ಇರುವಂಥ ಬಿಸ್ನೆಸ್ಸನ್ನು ನಾವು ನಮ್ಮ ಮಂಗಳೂರಲ್ಲಿ ಮತ್ತೆ ಇತರ ಸಿಟಿಯಲ್ಲಿ, ಹತ್ರ ಇರುವಂಥ ಸಿಟಿಯಲ್ಲಿ
ಅವ್ರಿಗೆ ನಾವು ತೋರಿಸ್ಕೊಡ್ಬೇಕು ನಾವು ನಮ್ಮ ಎಕ್ಸಿಸ್ಟೆನ್ಸ್. ಯಾಕಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಏನ್ ಪ್ರಯೋಜನ? ನಾವು ಹೇಳಿದೆ ಮಂಗಳೂರಲ್ಲಿ ಸಿಗೋವಂಥದಕ್ಕೆ ನಾನು ಯಾಕೆ ಬೇರೆ ಸಿಟಿಗೆ ಹೋಗ್ಬೇಕು ನಾನು? ಸೊ ಇದನ್ನ ಮುಖಾಮುಖಿ ನಮ್ಮ ಮೆಂಬರ್ಸ್ ಜೊತೆ ಮುಖಾಮುಖಿ ಆಗ್ಬೇಕಿಲ್ಲಿ, ಅದನ್ನ ಉಪಯೋಗ ಆಗ್ಬೇಕು, ಇಬ್ರಿಗೂ ಉಪಯೋಗ ಆಗತ್ತೆ ಅದರಿಂದ. ನಮ್ಮ ಇಲ್ಲಿ ಇರುವಂತವ್ರಿಗೆ ಇಲ್ಲೇ ಸರ್ವಿಸ್ ಸಿಗುತ್ತೆ, ಹಾಗೆ ನಮ್ಮ ಬಿಸ್ನೆಸ್ ಅವ್ರಿಗೂ ಇಲ್ಲೇ ಸಪೋರ್ಟ್ ಸಿಸ್ಟಮ್ ಆಗತ್ತೆ, ನಮ್ಮ ಎಕಾನಮಿ ನಮ್ಮಲ್ಲೇ ಉಳ್ಕೊಳತ್ತಲ್ಲಿ. ಸೊ ಹಾಗಾಗಿ ನಾವು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಒಂದು ಒಳ್ಳೆ ಪ್ರೊಫೆಷನಲ್ ಎಕ್ಸಿಬಿಷನ್ ಕೊಡಬೇಕು, ಜನಕ್ಕೆ ಮುಟ್ಟಬೇಕು, ಅವ್ರಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಸುಮ್ಮನೆ ನಾವು ನಿಂತು ಇದು ಮಾಡುವಂಥದ್ದಲ್ಲ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಬೇಕು. ಯಾರು ಬರ್ತಾರೆ ಅವ್ರಿಗೆ ಕರೆಕ್ಟಾಗಿ ಮಾಹಿತಿ ಕೊಡಬೇಕು ನಮ್ಮ ಇದು. ಸೊ ಇದಕ್ಕೆಲ್ಲದಕ್ಕೂ ನಾವು ನಮ್ಮ ಮೆಂಬರ್ಸ್ಗೆ 2 ತಿಂಗಳಿಂದ ನಾವು ಟ್ರೈನ್ ಮಾಡಿದ್ದೀವಿ. ನಮ್ಮ ಎಲ್ಲ ಮೆಂಬರ್ಸು ತುಂಬ ಒಳ್ಳೆ ಬಿಸ್ನೆಸ್ ಎಂಟರ್ಪ್ರನರ್ಸ್ ಆಗಿದ್ದಾರೆ, ಒಳ್ಳೆ ಬ್ರ್ಯಾಂಡ್ ಅವರು ಇದ್ದಾರೆ, ಮಂಗಳೂರಲ್ಲಿ ಹೆಸರಾಂತ ಬ್ರ್ಯಾಂಡ್ಗಳಿದ್ದಾರೆ ಅವರೆಲ್ಲ. ಸೊ ಅವ್ರಿಗೆ ಅವರು ಖಂಡಿತ ಯಾರಲ್ಲಿ ನಾಳೆ ಬರ್ತಾರೆ, ಅಲ್ಲಿ ನಾಳೆ ನಾಳಿದ್ದು ಯಾರಲ್ಲಿ ಬರ್ತಾರೆ ಅವ್ರಿಗೆ ಖಂಡಿತ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಅದಕ್ಕೆ ಬಂದಾಗಲೇ ಅವ್ರಿಗೆ ಗೊತ್ತಾಗತ್ತೆ ಅದು ಎಕ್ಸ್ಪೋ ಎಂತ ಪ್ರೊಫೆಷನಲ್ ಆಗಿ ಕಂಡಕ್ಟ್ ಮಾಡ್ತಾ ಇದೀವಿ ಅನ್ನೋದನ್ನ ಒಂದು ಕರೆಕ್ಟ್ ಮಾಡ್ತಿದ್ದೀವಿ. ಆದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಯಶಸ್ಸು ಕಾಣುತ್ತೆ, ಜೊತೆಗೆ ಒಂದು ವಿಷನ್ ಇಟ್ಕೊಂಡಿದ್ರೆ ಅದು ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಈ ಎಕ್ಸ್ಪೋದಲ್ಲಿ. ಅಂದ್ರೆ ಪ್ರಥಮ ಬಾರಿಗೆ ಬಹುಶಃ ಮಂಗಳೂರಿನಲ್ಲಿ ಒಂದು ಗ್ರ್ಯಾಂಡ್ ಆಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಎಕ್ಸ್ಪೋ ನಡೀತಾ ಇರೋದು. ಹಾಗಾಗಿ ಈಗಾಗಲೇ ಪ್ರಮೋಷನ್ಗಳು ಪ್ರಚಾರಗಳು ನಡೀತಾ ಇದೆ. ನಾಳಿನ ದಿನ ಅಂದ್ರೆ ನಾಳೆ ಶನಿವಾರ ಜೊತೆಗೆ ಭಾನುವಾರ 2 ದಿನಗಳ ಕಾಲ ಮಂಗಳೂರಿನಲ್ಲಿ ನಡೀತಾ ಇರುವಂತಹ ಬಿಗ್ ಬ್ರ್ಯಾಂಡ್ಸ್ ಎಕ್ಸ್ಪೋ ಕನ್ವೆನ್ಷನ್ ಸೆಂಟರ್ ಇದೆ. ಅಂದ್ರೆ TMFI ಕನ್ವೆನ್ಷನಲ್ ಸೆಂಟರ್ ನಲ್ಲಿ ನಡೀತಾ ಇರುವಂತಹ ಈ ಒಂದು ಎಕ್ಸ್ಪೋ ಏನಿದೆ, ಬಿಸ್ನೆಸ್ ಮ್ಯಾನ್ಗಳು ಜೊತೆಗೆ ಏನು ಈ ನೆಟ್ವರ್ಕ್ ಅನ್ನೋದು ಉದ್ಯಮದಲ್ಲಿ ನಮ್ಮ ಕಾಂಟೆಂಟ್ ನೆಟ್ವರ್ಕ್ ಗಳನ್ನ ವೃದ್ಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾರೆಲ್ಲ ಕಾಯ್ತಾ ಇದ್ದಾರೆ ಅವರುಗಳಿಗೆ ಹೇಳಿ ಮಾಡಿಸಿದಂತಹ ಒಂದು ಸ್ಥಳ. ಜೊತೆಗೆ ನಾನು ಇಲ್ಲಿ ಕೇಳ್ಪಟ್ಟೆ ಬಿಸ್ನೆಸ್ ಪಾರ್ಟ್ನರ್ ಆಗುವಂತಹ ಒಂದು ಅವಕಾಶ ಕೂಡ ಇದೆ. ಜೊತೆಗೆ ನಿಮ್ಮ ವ್ಯಾಪಾರ ವೃದ್ಧಿಸಲಿಕ್ಕೆ ಒಂದು ಸುವರ್ಣ ಅವಕಾಶ ಕೂಡ. ಹೇಗೆ ಇಟ್ ವರ್ಕ್ಸ್ ಅನ್ನುವಂತ ಬರುತ್ತೆ ಸರ್? ಹೇಗೆ ಬಿಸ್ನೆಸ್ ಪಾರ್ಟ್ನರ್ ಆಗುವಂತದ್ದು? ಬಿಸ್ನೆಸ್ ಪಾರ್ಟ್ನರ್ ಆಗುವಂತದ್ದು ಅವಕಾಶ ಅಂತ ಹೇಳಿದ್ರೆ ಒಂದು ಉಪಯೋಗ, ಎಸ್ಪೆಷಲಿ ಬಿಸ್ನೆಸ್ ಮೆನ್ ಯಾರು ಬಂದ್ರೆ, ಬಿಸ್ನೆಸ್ ಮೆನ್ ಬರುವಾಗ ಅವ್ರಿಗೆ ನಮ್ಮಲ್ಲಿ ಯಾವಾಗ್ಲೂ ನಾವು ಕಾಂಪಿಟೇಷನ್ ಅನ್ನೋದ ಮಾತಾಡಲ್ಲ. ನಾವು ಯಾವಾಗ್ಲೂ ಒಂದು ಕೊಲಾಬರೇಟಿವ್ ಮೈಂಡ್ ಸೆಟ್ ಅಲ್ಲಿ ಹೇಳ್ತೀವಿ, ಅಥವಾ ಒಂದು ಕೋ ಕ್ರಿಯೇಷನ್ ಮೈಂಡ್ ಸೆಟ್ ಅಲ್ಲಿ ಹೇಳ್ತೀವಿ. ಸೊ ಹಲವಾರು ಜನಕ್ಕೆ ಕೊಲಾಬರೇಟ್ ಮಾಡ್ಬೇಕಂತ ಇರುತ್ತೆ. ಇವತ್ತು ಕಾಂಪಿಟೇಷನ್ ವರ್ಲ್ಡ್ ಅಲ್ಲ. ಇವತ್ತು ನೋಡಿದ್ರೆ ನಿಮ್ಗೆ ಯಾವುದೇ ಒಂದು ಪ್ರಾಡಕ್ಟ್ ತೆಗಿರಿ, ಯಾವುದೇ ಒಂದು ತೆಗೆದ್ರು ಒಬ್ಬರೇ ಒಂದು ಎಲ್ಲಾನು ಮಾಡಕ್ಕಾಗಲ್ಲ. ಇವಾಗ ಒಂದು ಟಾಟಾ ಒಂದು ಒಳ್ಳೆ ಕಾರ್ ಮಾಡ್ಬೋದು, ಆದ್ರೆ ಟಾಟಾ ಕಾರ್ ಮಾಡಿದ್ದಕ್ಕೆ ಅದಕ್ಕೆ ಟೈರ್ ಇವತ್ತು ಸಿಯೇಟ್ ಇರ್ಬೋದು, ಡನ್ಲಪ್ ಇರ್ಬೋದು, ಅದಕ್ಕೆ ಇಂಜಿನ್ ಯಾವ್ದೋ ಬೇರೆ ಇರ್ತದೆ, ವಿಂಡ್ಶೀಲ್ಡ್ ಯಾರೋ ಇರ್ತದೆ. ಸೊ ಇಟ್ ಇಸ್ ಎ ಕೊಲಾಬರೇಟಿವ್ ಎಫೆಕ್ಟ್ ಅಲ್ಲಿ. ಸೊ ಹಾಗೆ ಬಿಸ್ನೆಸ್ ಅನ್ನ ಇವತ್ತು ಮಾಡ್ಬೇಕಂತ ಹೇಳಿದ್ರೆ ನಾನು ಕೊಲಾಬರೇಟ್ ಆಗ್ಲೇಬೇಕು. ಸೊ ಯಾರೋ ನಾಳೆ ಒಬ್ರು ಬಿಸ್ನೆಸ್ ಮೆನ್ ಬಂದ್ರೆ ಅವರಿಗೆ ಇಲ್ಲಿ ಇರುವಂತ 80 ಜನದಲ್ಲಿ ಕೊಲಾಬರೇಟ್ ಆಗೋದಕ್ಕೆ ಅವಕಾಶಗಳು ತುಂಬಾ ಜಾಸ್ತಿ ಇರುತ್ತೆ. ನಾವು ನೋಡಿದೀವಿ ಇವಾಗಲೇ ಕಳೆದ 4 ವರ್ಷದಲ್ಲಿ ನಮ್ಮ ಮೆಂಬರ್ಸ್ ಬಂದವರು ಒಬ್ರಿಗೆ ಪರಸ್ಪರ ಅವರು ಸೇರಿ ಇವಾಗ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಹೊಸ ಡೀಲರ್ಶಿಪ್ ತಗೊಂಡಿದ್ದಾರೆ, ಹೊಸ ಬೇರೆ ಕಡೆ ಹೋಗಿ ಅವರ ಬಿಸ್ನೆಸ್ ಅನ್ನ ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ತರ ಪಾರ್ಟ್ನರ್ಶಿಪ್, ಈ ತರ ಕೊಲಾಬ್ರೇಷನ್, ಕೋ ಕ್ರಿಯೇಷನ್ ಇದಕ್ಕೆ ಮಾಡಿಕೊಳ್ಳಕ್ಕೆ ನಾವು ಅನುಗುಣವಾದ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದೀವಿ ನಮ್ಮಲ್ಲಿ. ಎಸ್ ಸರ್. ಜೊತೆಗೆ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ ಇದೇ 2 ದಿನಗಳ ಕಾಲ ನಡೀತಾ ಇರುವಂತಹ ಶನಿವಾರ ಮತ್ತು ಭಾನುವಾರ. ಈಗಾಗಲೇ ಎಲ್ಲ ಅತಿಥಿಗಳು ಈ ಒಂದು ಕಾರ್ಯಕ್ರಮ ಯಾವ ರೀತಿ ನಡೆಯುತ್ತೆ ಅನ್ನುವಂಥ ವಿಚಾರ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನಾಳೆ ಮತ್ತು ನಾಡಿದ್ದು ನಡೆಯುವಂತಹ ಕಾರ್ಯಕ್ರಮಕ್ಕೆ ತಾವುಗಳೇ ಒಂದು ಇನ್ವಿಟೇಷನ್ ಕೊಡ್ಬೇಕು ಸರ್, ನಮ್ಮ ಕುಡ್ಲ ವಾಹಿನಿ ಮುಖಾಂತರ. ಎಸ್ ಸರ್, ಚೇರ್ಮನ್ ಅವರು ಮೋಹನ್ ರಾಜ್ ಅವರು, ಎಸ್, ಎಲ್ಲರಿಗೆ ತಮ್ಮ ಒಂದು ಆಹ್ವಾನ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಓಕೆ, ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ 2022 ನಾಳೆ ಬೆಳಿಗ್ಗೆ ಅಂದರೆ 10:30 ಗಂಟೆಗೆ ಇದನ್ನು ನಮ್ಮ ಮಾನ್ಯ ಸಚಿವರಾದ ಉಸ್ತುವಾರಿ ಸಚಿವರು ಮತ್ತು ಇಂಧನ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರು ಇವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ರಾಜೇಂದ್ರ ಕುಮಾರ್ ಸರ್, ನಮ್ಮ ಮ್ಯಾಟ್ರಿಕ್ಸ್ ಗ್ರೂಪ್ ಆಫ್ ಕಂಪನಿದ್ದು ಮ್ಯಾನೇಜಿಂಗ್ ಪಾರ್ಟ್ನರ್, ಇವರು ಇದರ ಒಂದು ದೀಪ ಪ್ರಜ್ವಲನ ಮಾಡ್ತಾ ಇದ್ದಾರೆ. ಅದರ ನಂತರ ನಮ್ಮ ಹತ್ರ BNI ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ ಡೈರೆಕ್ಟರಿ ಇದೆ. ಇದನ್ನು ನಮ್ಮ ಐಡಿಯಲ್ ಐಸ್ ಕ್ರೀಮ್ನ ಪ್ರತಿಷ್ಠಿತ ಮಂಗಳೂರಿನ ಒಂದು ಐಸ್ ಕ್ರೀಮ್, ಇದು ಐಡಿಯಲ್ ಐಸ್ ಕ್ರೀಮ್, ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಮುಕುಂದ್ ಕಾಮತ್ ಇವರು ಇದನ್ನು ಚಾಲನೆ ಮಾಡ್ತಾ ಇದ್ದಾರೆ. ಹಾಗೆಯೇ ತುಂಬ ಬೇರೆ ಬೇರೆ ಮಂದಿ ಬರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾವು ತುಂಬ ಮಂಗಳೂರಿನ ಎಲ್ಲ ಇನ್ಸ್ಟಿಟ್ಯೂಷನ್ ಹೆಡ್ ಆಗಿರಲಿ ಅಥವಾ ಬೇರೆ ಬಿಲ್ಡರ್ಸ್ ಅಸೋಸಿಯೇಷನ್ ಆಗಲಿ, ಬೇರೆ ಬೇರೆ ಎಲ್ಲ ಸಂಸ್ಥೆಯ ಮುಖ್ಯಸ್ಥರನ್ನು ಮತ್ತು ಅವರ ಎಲ್ಲ ಟೀಮ್ನವರನ್ನು ಕರೆದಿದ್ದೇವೆ. ಅವರೆಲ್ಲ
ಎಲ್ಲರೂ ನಾಳೆ ಬೆಳಿಗ್ಗೆ ಒಂದು 10:30 ಗಂಟೆಗೆ ಬರ್ತಾ ಇದ್ದಾರೆ. ಗ್ರ್ಯಾಂಡ್ ಆಗಿ ಇನಾಗ್ರೇಷನ್ ಮಾಡ್ತಾ ಇದ್ದೇವೆ. ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ, ನೀವು ಬನ್ನಿ, ನಿಮ್ಮ ಫ್ರೆಂಡ್ಸನ್ನು ಕರ್ಕೊಂಡು ಬನ್ನಿ, ಫ್ಯಾಮಿಲಿಯನ್ನು ಕರ್ಕೊಂಡು ಬನ್ನಿ. ಈ ಒಂದು BNI ಬಿಗ್ ಬ್ರ್ಯಾಂಡ್ ಎಕ್ಸ್ಪೋದು ಸದುಪಯೋಗವನ್ನು ಪಡಿ ಅಂತ ಹೇಳ್ತಾ ಇದ್ದೇನೆ. ಎಸ್ ಸರ್, ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್ ಮೋಹನ್ ರಾಜ್ ಅವರು. ಎಸ್ ಸರ್, ಕೊನೆಯದಾಗಿ ಸಚಿನ್ ಅಡ್ಕ ತಮ್ಮ ಒಂದು ಆಹ್ವಾನ, ಇನ್ವಿಟೇಷನ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಖಂಡಿತವಾಗಿ ಇದೊಂದು ಒಳ್ಳೆ ಕಾರ್ಯಕ್ರಮ ಖಂಡಿತವಾಗಿ ಇರ್ತದೆ. ನಾವು ಪ್ರಯತ್ನ ಮಾಡಿದ್ದೇವೆ ನಮ್ಮ ಮಿತ್ರರು, ನಮ್ಮ ಬಿಸ್ನೆಸ್ ಮೆನ್ಗಳಿಗೆ ಹೆಲ್ಪ್ ಮಾಡಲಿಕ್ಕೆ ಕಮಿಟಿಯ ಮೂಲಕ ಅವರಿಗೊಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಿದ್ದೇವೆ. ಅದೇ ರೀತಿ ಜನಗಳಿಗೆ ಅದು ಗೊತ್ತಾಗಬೇಕು, ಒಂದು ಪ್ರಾಡಕ್ಟ್ ಇರುವಾಗ ಜನಗಳಿಗೆ ಸಹ ಗೊತ್ತಾಗಬೇಕು ಅಂತ ಹೇಳಿ ನಾವು ಎಲ್ಲ ಕಡೆ ಪ್ರಚಾರ ಮಾಡಿದ್ದೇವೆ. ನೀವು ಬನ್ನಿ, ಎಲ್ಲರೂ ಬನ್ನಿ, ಈ ಕಾರ್ಯಕ್ರಮವನ್ನು ನೋಡಿ ಅದೇ ರೀತಿ ಅದರ ಪ್ರಯೋಜನ ಪಡ್ಕೊಳ್ಳಿ. ಮುಂದೆ ಆಗುವಂಥ ಎಲ್ಲ ಕೆಲಸಗಳಿಗೆ ಅಥವಾ ಯಾವುದೇ ಕೆಲಸಗಳಿಗೆ ನಮ್ಮ ಮೆಂಬರ್ಸ್ ಹಾಕಿರುವಂಥ ಸ್ಟಾಲನ್ನು ಅರ್ಥ ಮಾಡಿಕೊಂಡು ನೋಡಿಕೊಂಡು ಅದರಲ್ಲಿರುವಂಥ ಪ್ರಾಡಕ್ಟನ್ನು ನೋಡಿಕೊಂಡು ನಿಮಗೆ ಬೇಕಾದನ್ನು ತಗೊಳ್ಳಿ. ಅದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರನ್ನೂ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೇನೆ. ಎಸ್ ಸರ್, ಥ್ಯಾಂಕ್ ಯು. ಕೊನೆಯದಾಗಿ ಸರ್, ಗಣೇಶ್ ಎನ್ ಶರ್ಮಾ ಅವರು BNI ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಎಸ್ ಸರ್, ಎಕ್ಸ್ಪೋ ಬಗ್ಗೆ ಎಸ್ ಸರ್ ಲಾಸ್ಟ್ ರಿಯಾಕ್ಷನ್ಸ್. ಓಕೆ, ನಾವು ಮೇನ್ ನಾನು ಹೇಳಿದೆ ಅಲ್ಲಿ ಮೇನ್ ಆಗಿ ನಮ್ಮ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಎಸ್, ನಮ್ಮ ಉದ್ದೇಶ ವೆರಿ ಕ್ಲಿಯರ್ ಆಗಿದೆ. ಹೇಗೆ ನಮ್ಮ ಸರ್ಕಾರ ಎಲ್ಲ ಹೇಳಿದ್ರು ಲೋಕಲ್ ಬಿಸ್ನೆಸ್ಗೆ ಸಪೋರ್ಟ್ ಆಗ್ಬೇಕಂತ ಹೇಳಿ. Yes. ಸೊ ನಾವು BNI ಅಲ್ಲಿ ನಾವು ಏನೇ ಒಂದು ಕಾರ್ಯಕ್ರಮ ಮಾಡ್ತೀವಿ, ನಾವು ಏನೇ ಮಾಡಿದ್ರು ಅದನ್ನ ಬಿಸ್ನೆಸ್ಗೆ ಉಪಯೋಗ ಆಗುವಂಥದ್ದು ಮಾಡೋವಂಥದ್ದು. ಸೊ ಹಾಗಾಗಿ ನಾವು ಮಾಡ್ತಾ ಇರೋದು ಈ ಕೆಲಸ ನಮ್ಮ ಇದು ಏನಂತ ಹೇಳಿದ್ರೆ ಇಲ್ಲಿ ನಮ್ಮ ಮಂಗಳೂರಿಗೆ ಇರೋವಂಥ ಬಿಸ್ನೆಸ್ ಎಂಟರ್ಪ್ರಿನರ್ಸ್ಗೆ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ನಾವು ಮಾಡ್ತಾ ಇರೋಂಥ ಕಾರ್ಯಕ್ರಮ ಇದು. ಸೊ ಇದನ್ನು ನಾನು ಏನು ಕೇಳ್ಕೊತೀನಿ, ನಮ್ಮ ಎಲ್ಲ ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ಕೇರಳದ ಭಾಗದಲ್ಲಿರ್ಬೋದು, ನಮ್ಮ ಕೂರ್ಗ್ ಇದರಲ್ಲಿರ್ಬೋದು, ಎಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ, ಈ ಎಕ್ಸ್ಪೋಗೆ, ಬಿಗ್ ಬ್ರ್ಯಾಂಡ್ಸ್ ಎಕ್ಸ್ಪೋ 2022ಗೆ ದಯವಿಟ್ಟು ಎಲ್ಲರೂ ಬಂದು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ನಮ್ಮ ಮಂಗಳೂರಲ್ಲಿ ಇರುವಂಥ ಬಿಸ್ನೆಸ್ ಮೆನ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಎಲ್ಲರನ್ನು ಕೇಳ್ಕೊಳ್ಳೋಕೆ ಆಹ್ವಾನ ಮಾಡ್ತೀನಿ. ಎಲ್ಲ ಮುಖ್ಯವಾಗಿ ಎಂಟ್ರಿ ಫ್ರೀ ಆಗಿರುತ್ತೆ, ಯಾವುದೇ ಚಾರ್ಜಸ್ ಇರೋದಿಲ್ಲ, ಖಂಡಿತವಾಗಿ ಎಲ್ಲರೂ ಬರ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ, ಜೊತೆಗೆ 37 ವರ್ಷಗಳಿಂದ 75 ದೇಶಗಳಲ್ಲಿ ಈ ಒಂದು ಬಿಸ್ನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಅನ್ನುವಂಥದ್ದು ಏನಿದೆ, BNI ಅನ್ನುವಂಥದ್ದು ಏನಿದೆ, ತುಂಬ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ನಲ್ಲಿ, ವ್ಯಾಪಾರೀಕರಣದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಕಾರಿಯಾಗಿರುವಂತಹ ಬೆಳವಣಿಗೆಗಳನ್ನ ಮಾಡ್ತಾ ಇದೆ. ಹಾಗಾಗಿ ಕಳೆದ ಬಾರಿಯೂ ಕೂಡ ಕೋವಿಡ್ ಕಾಲಘಟ್ಟದಲ್ಲೂ ಕೂಡ ಅತ್ಯದ್ಭುತವಾಗಿರುವಂತಹ ಲಾಭಾಂಶವನ್ನ ಈ BNI ನೆಟ್ವರ್ಕ್ ಪಡೆದುಕೊಂಡಿರುವಂಥದ್ದು. ಜೊತೆಗೆ ವಾಟ್ ಇಸ್ BNI ಆಕ್ಚುಯಲ್ ಅನ್ನುವಂಥದ್ದು ಪ್ರಶ್ನೆ ಬಂದಾಗ ಸಂಕ್ಷಿಪ್ತವಾಗಿರುವಂತಹ ವಿವರಣೆಯನ್ನು ನೀಡಿದ್ದಾರೆ. ಜೊತೆಗೆ ಹೇಗೆ ಇದು ಒಬ್ಬ ವ್ಯಕ್ತಿಯ ಒಂದು ಉದ್ಯಮವನ್ನ ಬೆಳೆಸುವುದಕ್ಕೆ ಹೇಗೆ ಉಪಕಾರಿಯಾಗಿದೆ ಅನ್ನುವಂತಹ ವಿಚಾರದ ಬಗ್ಗೆಯೂ ಕೂಡ ಹೇಳಿದ್ದಾರೆ. ಜೊತೆಗೆ ವ್ಯಕ್ತಿತ್ವ ವಿಕಸನ ಕೂಡ ಪ್ರಮುಖವಾಗಿರುವಂಥದ್ದು. ಯಾಕಂದ್ರೆ ಬಿಸ್ನೆಸ್ ಮ್ಯಾನ್ ಆಗಬೇಕು, ಒಬ್ಬ ಉದ್ಯಮಿ ಆಗಬೇಕು ಅಂತ ಬಂದಾಗ ಹಲವಾರು ಸವಾಲುಗಳು ಬರುತ್ತೆ. ಆ ಸವಾಲುಗಳನ್ನ ಹೇಗೆ ಬೆನ್ನತ್ತಿ ನಿಲ್ಬೇಕು ಅಂತ ಬಂದಾಗ ಇಲ್ಲಿ ಹಲವಾರು ಉದ್ಯಮಿಗಳು ಇದ್ದಾರೆ ಅಂತ ಬಂದಾಗ ಅವರ ಡೈರೆಕ್ಷನ್, ಅವರ ಮಾರ್ಗದರ್ಶನ, ಸೊ ಅವರ ಮಾದರಿ ಅದೆಲ್ಲವೂ ಕೂಡ ನೋಡಿದಾಗ ವ್ಯಕ್ತಿತ್ವ ವಿಕಸನವು ಕೂಡ ಇಲ್ಲ ಆಗುತ್ತೆ. ಇದೆಲ್ಲದರ ಪರಿಣಾಮವಾಗಿ 20 ಜನರಿಂದ ಪ್ರಾರಂಭ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಂತಹ ಈ ಒಂದು ಸಂಸ್ಥೆ ಇದೀಗ 200 ಜನರು ಇದ್ದಾರೆ ಅಂತ ಬಂದಾಗ ಅಂತಿಂತ 200 ಜನರಲ್ಲ, ನಮ್ಮ ಸಮಾಜದಲ್ಲಿ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳು, ನಮ್ಮ ಸಮಾಜದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸಾಧಕರಾಗಿ ಇರುವಂತಹ ಉದ್ಯಮಿಗಳು 200 ಜನರು ನಮ್ಮ ಕರಾವಳಿ ಭಾಗದಲ್ಲಿ ಮಂಗಳೂರಿನಲ್ಲಿ ಈ ಒಂದು BNI ಚಾಪ್ಟರ್ ನಲ್ಲಿ ಇದ್ದಾರೆ ಅಂತ ಬಂದಾಗ ಹೆಮ್ಮೆ ಪಡುವಂತಹ ವಿಚಾರ. ಇವರೆಲ್ಲರೂ ಕೂಡ ಸೇರಿಕೊಂಡು ನಾಳೆ ಎಕ್ಸ್ಪೋ ಮಾಡ್ತಾರೆ ಅಂತ ಬಂದಾಗ ಜಸ್ಟ್ ಇಮ್ಯಾಜಿನ್ ಅಂತ ಬರುತ್ತೆ ಯಾವ ರೀತಿ ಇರುತ್ತೆ ಆ ಒಂದು ಎಕ್ಸ್ಪೋ. ಅತ್ಯದ್ಭುತವಾಗಿರುವಂತಹ ಸಂದೇಶ, ಜೊತೆಗೆ ಯಾರೆಲ್ಲ ಇಂಡಸ್ಟ್ರಿಯಲ್ಲಿ, ಯಾರೆಲ್ಲ ಉದ್ಯಮದಲ್ಲಿ ಸಾಧನೆ ಮಾಡಬೇಕು ಅಂತ ಆಸೆ, ಆಕಾಂಕ್ಷೆ, ಹಠವನ್ನ ಇಟ್ಕೊಂಡಿದ್ದೀರಾ, ಛಲವನ್ನ ಇಟ್ಕೊಂಡಿದ್ದೀರಾ, ಸೊ ಅವರಿಗಾಗಿ ಈ ಒಂದು ಎಕ್ಸ್ಪೋ ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ನಮ್ಮ ಕಳಕಳಿಗೆ ವಿನಂತಿ. ಇದು ಬಿಗ್ ಬ್ರ್ಯಾಂಡ್ಸ್ ಎಕ್ಸ್ಪೋ ನಡೀತಾ ಇರುವಂತದ್ದು ನಾಳೆ ಮತ್ತು ನಾಡಿದ್ದು 10 ಮತ್ತು 11ನೇ ತಾರೀಕು ನಮ್ಮ ನಗರದ ಮಂಗಳೂರಿನ TMA ಪೈ ಕನ್ವೆನ್ಷನಲ್ ಸೆಂಟರ್ ನಲ್ಲಿ ನಡೀತಾ ಇರುವಂತದ್ದು. ಹಾಗಾಗಿ ಫ್ರೀ ಎಂಟ್ರಿ ಇರುವಂತದ್ದು. ಅಲ್ಲಿ ಹೋದಾಗ ತಾವುಗಳು ಸ್ವಲ್ಪ ವಿಸಿಟ್ ಕೊಟ್ಟು ನೋಡಿದಾಗ ತಮಗೆ ಅತ್ಯದ್ಭುತವಾಗಿರುವಂತಹ ಅಪರ್ಚುನಿಟಿಗಳು, ಅವಕಾಶಗಳು ತೆರೆದಿರುತ್ತೆ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿರುವಂತಹ ಅತಿಥಿಗಳು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗಣೇಶ್ ಎನ್ ಶರ್ಮಾ ಅವರು BNI ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸರ್, ಥ್ಯಾಂಕ್ ಯು. ನಮ್ಮ ಕೂಡಲಾಗೆ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡೋದಕ್ಕೆ ತಮಗೆ ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಅದೇ ರೀತಿ BNI ಬಿಗ್ ಬ್ರ್ಯಾಂಡ್ಸ್ ಎಕ್ಸ್ಪೋನ ಚೇರ್ಮನ್ ಮೋಹನ್ ರಾಜ್ ಅವರು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆಯ ಒಂದು ವಿಷನ್ ಅನ್ನು ಇಟ್ಕೊಂಡಿದ್ದೀರಾ ಅಂಡ್ ಇನಿಷಿಯೇಟಿವ್
ಇನಿಷಿಯೇಟಿವ್ ತೆಗೆದುಕೊಂಡಿದ್ದೀರಾ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ನಿತಿನ್ ಅವರೇ, ಒಳ್ಳೆ ರೀತಿಯಲ್ಲಿ ಈ ಒಂದು ಪ್ರೋಗ್ರಾಮ್ ಅನ್ನು ಇದು ಮಾಡಿದ್ದೀರಾ. ಅದೇ ರೀತಿ ನೀಲಕ್ಷ ಕರ್ಕೇರ ಸರ್ಗೆ ಈ ಒಂದು ಅವಕಾಶಕ್ಕಾಗಿ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಅದೇ ರೀತಿ ನಮ್ಮ ಜೊತೆ ಡಾಕ್ಟರ್ ಸಚಿನ್ ಅಡ್ಕೋ ಅವರು BNI ಬಿಗ್ ಬ್ರಾಂಡ್ಸ್ ಎಕ್ಸ್ಪೋನ ಕಮಿಟಿ ಮೆಂಬರ್, ಜೊತೆಗೆ ನಮ್ಮ ಮಂಗಳೂರಿನಲ್ಲಿ ಚಿರಪರಿಚಿತವಾಗಿರುವಂತಹ ವೈದ್ಯರು. ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಜಾಯ್ನ್ ಆಗಿರೋದಕ್ಕೆ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರು, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋಜಿಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.